ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಾ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಆಸೆ ಸೀರಿಯಲ್ ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಸೂರ್ಯ ಕಾರ್ ಶೆಡ್ ಹತ್ರ ಹೋದಾಗ ಅಲ್ಲಿ ಚೇತನ, ಕಾರ್ತಿಕ್ ಮತ್ತೆ ಉಳಿದಿರೋ ಫ್ರೆಂಡ್ಸ್ ಗಳೆಲ್ಲ ಅಲ್ಲಿ ವೆಯ್ಟ್ ಮಾಡ್ತಿರ್ತಾರೆ. ಯಾಕ್ರೋ ಇನ್ನೂ ಇಲ್ಲೇ ಇದೀರಾ, ಇನ್ನು ಯಾರು ಡ್ಯೂಟಿ ಹೋಗಿಲ್ವಾ ಅಂತ ಸೂರ್ಯ ಕೇಳ್ಬೇಕಾದ್ರೆ ಇನ್ನು ಯಾವ್ದು ಬಂದಿಲ್ಲ ಕಣೋ ಟ್ರಿಪ್ ಅಂತ ಚೇತನ ಹೇಳ್ತಿರ್ತಾನೆ. ಕಾರ್ತಿ, ಇನ್ಮೇಲೆ ಬೆಳಗ್ಗೆ ಮತ್ತೆ ಸಂಜೆ 1 ಅವರ್ ಫ್ರೀ ಆಗಿ ಇಟ್ಕೊಳ್ಳೋ, ಬೇರೆ ಯಾವ್ದು ಟ್ರಿಪ್ ಹೋಗ್ಬೇಡ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏನ ಸೂರ್ಯ ಯಾವಾಗ್ಲೂ ಸುಮ್ನೆ ಯಾಕೋ ಕುತ್ಕೋತೀರಾ, ಟ್ರಿಪ್ ಬಂದಾಗ ಹೋಗ್ಬಿಡ್ಬೇಕು ಅಂತ ಹೇಳ್ತೀಯಾ, ಇವತ್ತೇನೋ ಫ್ರೀ ಮಾಡ್ಕೊ ಅಂತ ಹೇಳ್ತಾ ಇದ್ಯಾ ಅಂತ ಕಾರ್ತಿಕ್ ಕೇಳ್ಬೇಕಾದ್ರೆ, ಅದು ಹಂಗಲ್ಲ ಕಣೋ, ನೆಕ್ಸ್ಟ್ ವಾರದಿಂದ ಸ್ಕೂಲ್ ಹುಡುಗರುಗಳು ಟ್ರಿಪ್ ತಗೋಬೇಕು ಅಂತ ಇದೀನಿ. ನಮ್ ಗಾಡಿಲಿ ಹೇಗಿದ್ರು ಒಂದ್ 5-6 ಜನ ಮಕ್ಳನ್ನ ಕೂರ್ಸ್ಕೊಂಡು ಹೋಗೋದಕ್ಕೆ ಸರಿಯಾಗಿರುತ್ತೆ. ಅದಕ್ಕೆ ನೀನು ಆ ಟ್ರಿಪ್ ನ ತಗೊಳ್ಳೋ, ನಾನು ಅದೇ ರೀತಿ ಓಡಿಸ್ಬೇಕು ಅನ್ಕೊಂಡಿದೀನಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅಲ್ಲ ಕಣೋ, ಏನೋ ಇದು ದಿಢೀರಂತ ಈ ತರ ಕಮಿಟ್ಮೆಂಟ್ ಎಲ್ಲ ನೀನ್ ಇಟ್ಕೊಳ್ಳೋದೇ ಇಲ್ವಲ್ಲ, ಅದು ಅಲ್ದೆ ನಿನ್ಗೆ ಬೇರೆ ತರ ಟ್ರಿಪ್ ಗಳೆಲ್ಲ ಜಾಸ್ತಿ ಬರುತ್ತಲ್ಲೋ, ಈ ತರ ಸ್ಕೂಲ್ ಟ್ರಿಪ್ ತಗೊಂಡ್ರೆ ನಿನ್ಗೆ ಸರಿ ಹೋಗುತ್ತೇನೋ ಅಂತ ಚೇತನ ಕೇಳ್ಬೇಕಾದ್ರೆ, ನೋಡೋ, ಆಚೆ ಕಡೆ ಊರ್ಗ್ ಹೋಗೋ ಟ್ರಿಪ್ ಗಳೆಲ್ಲ ತಿಂಗಳಿಗೆ 1-2 ಬರುತ್ತೆ, ಆದ್ರೆ ಇದು ವಾರದಲ್ಲಿ 5-6 ದಿವಸ ಸಿಗುತ್ತೆ, ಡೈಲಿ ವರ್ಮನ್ ಅಲ್ವೇನೋ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅಲ್ಲ ಕಣೋ ಸೂರ್ಯ, ಮುಂಚೆ ಎಲ್ಲ ನಾನು ಇದ್ರ ಬಗ್ಗೆ ಹೇಳಿದ್ರೆ ಈ ತರದ್ ಕಮಿಟ್ಮೆಂಟ್ ಬೇಡ ಕಣೋ, ಫ್ರೀ ಆಗಿರೋಣ, ಬರೋ ಟ್ರಿಪ್ ಗಳೇ ಸಾಕು ಅಂತ ಹೇಳ್ತಿದ್ದೆ, ಈಗೇನಾಯ್ತು ಅಂತ ಚೇತನ ಕೇಳ್ಬೇಕಾದ್ರೆ, ಹೇಳ್ದೆ ಕಣೋ, ಆದ್ರೆ ಇಷ್ಟ ದಿವ್ಸ ಅಂತ ನಾನು ಇದೇ ರೀತಿ ಹೇಳಕ್ಕಾಗತ್ತೆ ಹೇಳ, ಜೀವನದಲ್ಲಿ ಸ್ವಲ್ಪ ದುಡ್ಡು ಕಾಸನ್ನ ಸಂಪಾದನೆ ಮಾಡ್ಬೇಕಲ್ವಾ, ನಾನು ಮೀನಾ ರೂಮ್ ಕಟ್ಬೇಕು ಅಂತ ಪ್ಲಾನ್ ಮಾಡಿ ತುಂಬಾ ದಿವಸ ಆಯ್ತು ಕಣೋ, ಕಟ್ಟಕ್ಕಾಗ್ದೆ ಒದ್ದಾಡ್ತಾ ಇದೀವಿ, ಆದಷ್ಟು ಬೇಗ ಈ ವರ್ಷನಾದ್ರೂ ನಾವು ರೂಮ್ ಕಟ್ಟಿ ಮುಗಿಸ್ಬೇಕು ಕಣೋ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಒಳ್ಳೆ ವಿಷಯನೇ ಕಣೋ, ಆದ್ರೆ ಇಷ್ಟ ದಿವ್ಸ ರೂಮ್ ಇರ್ಲಿಲ್ಲ ತಾನೆ, ಈಗೇನು ದಿಢೀರ್ ಅಂತ ರೂಮ್ ಬೇಕು ಅಂತ ಕೇಳ್ತಾ ಇದ್ಯಾ ಅಂತ ಚೇತನ ಕೇಳ್ಬೇಕಾದ್ರೆ, ಆಗ ಸೂರ್ಯ ನಾಚ್ಕೊಂಡು ಕಾಲಲ್ಲೇ ರಂಗೋಲಿ ಹಾಕ್ತಿರ್ತಾನೆ. ಏನೋ ಸೂರ್ಯ ನಾಚ್ಕೋತಾ ಇದ್ಯಾ, ಅದು ಅಲ್ದೆ ಕಾಲಲ್ಲಿ ಬೇರೆ ರಂಗೋಲಿ ಬಿಡಿಸ್ತಾ ಇದ್ಯಾ, ಯಾಕಪ್ಪ ಅಂತ ಚೇತನ ಮತ್ತೆ ಅವ್ನ್ ಫ್ರೆಂಡ್ಸ್ ಎಲ್ಲ ಕಿಂಡಲ್ ಮಾಡ್ಬೇಕಾದ್ರೆ, ಅದೇ ಕಣೋ, ನೇನ್ ಹೇಳ್ತಾ ಇದ್ರಲ್ಲ ಈ ಮಗು ಭವಿಷ್ಯ ಅಂತ ಎಲ್ಲ, ಅದಕ್ಕೇನೇನ್ ಮಾಡ್ಬೇಕು ಅದೆಲ್ಲ ಮಾಡ್ಬೇಕಲ್ವೇನಪ್ಪ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅರ್ಥ ಆಯ್ತಪ್ಪ, ಅರ್ಥ ಆಯ್ತು, ಅದಕ್ಕೆ ನೀನು ಈ ಟ್ರಿಪ್ ಮಾಡ್ಲೇಬೇಕು ಅಂತ ಚೇತನ ಹೇಳ್ಬೇಕಾದ್ರೆ, ಲೋ ಮಗ, ದುಡ್ಡು ಸೇರ್ಸಿ ನೀನ್ ಟೂರ್ ಹೋಗೋದಕ್ಕೆ ತುಂಬಾ ಟೈಮ್ ತಗೊಳತ್ತೆ ಕಣ, ಅದಕ್ಕೆ ಸುಮ್ನೆ ಅವಾಗವಾಗ ಮೊನ್ನೆ ಹೋಗಿದ್ರಲ್ಲ ರೆಸಾರ್ಟ್ಗೆ, ಆ ರೀತಿ ಹೋಗ್ ಬಂದ್ಬಿಡೋ ಅಂತ ಸೂರ್ಯನ್ ಫ್ರೆಂಡ್ ಹೇಳ್ಬೇಕಾದ್ರೆ, ಯೋನ ಒಬ್ಬ ಬಾಯಿ ಮುಚ್ಕೊಂಡ್ ಸುಮ್ನೆ ಇರಲ್ಲ, ಅಲ್ಲ ಕಣ, ಮನೇಲಿ ನೋಡಿದ್ರೆ ಏನ್ ಅನ್ಕೋಬೇಡ, ಅದೆಲ್ಲ ಸರಿ ಇರೋದಿಲ್ಲ, ನೀನ್ ಸುಮ್ನೆ ಇರು, ಮೊದ್ಲು ರೂಮ್ ಕಟ್ಬೇಕು ಕಣ, ಪಾಪ ಮೀನಂಗ್ ಮುಂಗು ತುಂಬಾ ಕಷ್ಟ ಆಗುತ್ತೆ, ರೂಮ್ ಇಲ್ದೆ ಅವಳು ಹಾಲಲ್ಲೇ ಹುಷಾರಿಲ್ಲ ಅಂತ ಮಲ್ಕೊಂಡ್ರೆ ನಮ್ ಸಕ್ರೆ ಅವಳನ್ನ ನೋಡಿ ಬೇಕು ಅಂತಾನೆ ಅವಳಿಗೆ ಟಾರ್ಚರ್ ಕೊಡ್ತಾರೆ, ಆಮೇಲೆ ಅಪ್ಪ ಅಮ್ಮ ಮನೇಲಿದ್ದಾಗ ಅವಳಿಗೆ ಡ್ರೆಸ್ ಚೇಂಜ್ ಮಾಡೋದಿಕ್ಕೆ ಎಷ್ಟು ಹಿಂಸೆ ಆಗುತ್ತೆ ಅಂತ ನಂಗೆ ಚೆನ್ನಾಗ್ ಗೊತ್ತು ಕಣೋ, ಅದಕ್ಕೆ ಆದಷ್ಟು ಬೇಗ ಒಂದ್ ರೂಮ್ ಕಟ್ಲೇಬೇಕು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಸರಿ ಕಣೋ, ಎಲ್ಲ ಒಳ್ಳೇದಿಕ್ಕೆ, ಕಾಲಕ್ ತಕ್ಕನಂತೆ ಏನೇನಾಗ್ಬೇಕೋ ಅದೆಲ್ಲ ಆಗ್ಲೇಬೇಕು, ಮೊದ್ಲು ಅದನ್ನ ನೋಡು ಅಂತ ಚೇತನ ಹೇಳ್ಬೇಕಾದ್ರೆ, ಸೂರ್ಯ, ನಮ್ಗ್ ಗೊತ್ತಿರೋ ಒಬ್ರು ಫೈನಾನ್ಸರ್ ಇದಾರೆ ಕಣೋ, ನಿನಗ್ ಬೇಕು ಅಂದ್ರೆ ಹೇಳೋ, ನಾನು ಅವ್ರ ಹತ್ರ ದುಡ್ಡಿಸ್ಕೊಡ್ತೀನಿ ಅಂತ ಕಾರ್ತಿ ಹೇಳ್ಬೇಕಾದ್ರೆ, ಅದೆಲ್ಲ ಏನು ಬೇಡ ಕಣೋ, ಈ ತರ ಎಲ್ಲ ಹೇಳಿ ಆಸೆ ಹುಟ್ಟಿಸ್ಬೇಡಿ ನನ್ಗೆ, ಆಮೇಲೆ ದುಡ್ಡು ತಗೊಂಡು ಬಡ್ಡಿ ಕಟ್ಟೋದಿಕ್ಕೆ ಸುಸ್ತಾಗೋಗ್ಬಿಡುತ್ತೆ, ಸಾಲ ಎಲ್ಲ ಬೇಡ ಕಣೋ, ನಾನು ಮೀನಮ್ಮ ಇಬ್ರು ಸಾಲ ತಗೊಳ್ದೆ ದುಡ್ದು ಇದನ್ನ ಕಟ್ಟಬೇಕು ಅಂತ ಅನ್ಕೊಂಡಿದೀವಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅದು ಸರಿ ಕಣೋ ಸೂರ್ಯ, ಯಾಕಂದ್ರೆ ಕಾರ್ಡ್ಯೂ ಬೇರೆ ಎಲ್ಲ ಇದೆ, ಈ ತರ ಸಾಲದ ಮೇಲೆ ಸಾಲ ತಗೊಳ್ಳೋದು ನಮ್ಮಂತವ್ರಿಗೆ ಸೆಟ್ ಆಗೋದಿಲ್ಲ ಕಣೋ ಅಂತ ಚೇತನ ಹೇಳ್ಬೇಕಾದ್ರೆ, ಅಷ್ಟ್ರಲ್ಲಿ ಮಂಜ ಭಾವ ಅಂತ ಹೇಳ್ಕೊಂಡ್ ಅಲ್ಲಿಗ್ ಬರ್ತಾನೆ. ಏನ ಮಂಜ, ಏನ್ ಸಮಾಚಾರ, ಹೇಗ್ ನಡೀತಾ ಇದೆ ನಿನ್ ಕೆಲ್ಸ, ಏನ್ ಇದ್ದಕ್ಕಿದಂಗ್ ಇಲ್ಲಿ ಬಂದ್ಬಿಟ್ಟಿದ್ಯಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಭಾವ ಎಲ್ಲ ಚೆನ್ನಾಗಿ ನಡೀತಾ ಇದೆ, ನೀವ್ ಹೇಗಿದ್ದೀರಾ, ತಗೊಳ್ಳಿದ್ದೀನ ಅಂತ ಮಂಜ ಸ್ವೀಟ್ ತಗೊಂಡ್ ಬಂದು ಸೂರ್ಯನ್ ಕೈ ಕೊಡ್ತಾನೆ. ಏನ ಮಂಜ, ಸ್ವೀಟ್ ಎಲ್ಲ ಕೊಡಕ್ ಬರ್ತಾ ಇದ್ಯಾ, ಏನೋ ನೀನು ಅಪ್ಪ ಆಗ್ಬಿಟ್ಯಾ ಅಂತ ಕಾರ್ತಿಕ್ ಕೇಳ್ಬೇಕಾದ್ರೆ, ಸೂರ್ಯನ್ ಫ್ರೆಂಡ್ಸ್ ಎಲ್ಲ ನಗ್ತಿರ್ತಾರೆ. ಏನ ಈ ಲೂಸ್ ತರ ಮಾತಾಡ್ತೀಯಾ, ಅವ್ನ್ಗಿನ್ನು ಮದ್ವೆನೇ ಆಗಿಲ್ಲ ಕಣೋ ಅಂತ ಸೂರ್ಯ ಹೇಳ್ದಾಗ, ಮಂಜ ಮತ್ತೆ ಸೂರ್ಯನ್ ಫ್ರೆಂಡ್ಸ್ ಎಲ್ಲ ಬಿದ್ದು ಬಿದ್ದು ನಗ್ತಾ ಇರ್ತಾರೆ. ಏನ ಮಂಜ, ಇವತ್ತೇನು ವಿಶೇಷ ಇಲ್ವಲ್ಲ, ನಿನ್ ಹುಟ್ದಬ್ಬನೂ ಏನು ಇಲ್ಲ, ಯಾಕಪ್ಪ ಸ್ವೀಟ್ ಕೊಡ್ತಾ ಇದೀಯ ಅಂತ ಸೂರ್ಯ ಕೇಳ್ದಾಗ, ಭಾವ ಅದು ಸ್ವೀಟ್ ಅಲ್ಲ, ಖರ್ಜೂರ ಅಂತ ಮಂಜ ಹೇಳ್ಬೇಕಾದ್ರೆ, ಇನ್ನು ಖರ್ಜೂರನ ನನ್ಗ್ಯಾಕೋ ಇದು ಅಂತ ಸೂರ್ಯ ಕೇಳ್ತಾನೆ. ಅದು ಹಾಗಲ್ಲ ಬಾವ, ನಮ್ ಓನರ್ ಇವತ್ತು ದುಬೈಯಿಂದ ವಾಪಸ್ ಬಂದ್ರು, ಅವ್ರು ಬರ್ಬೇಕಾದ್ರೆ ನಮ್ಮೆಲ್ರಿಗೋಸ್ಕರ ಅಂತ ಖರ್ಜೂರ ತಗೊಂಡ್ ಬಂದ್ ಕೊಟ್ರು, ನನಗೂ ಒಂದ್ ಬಾಕ್ಸ್ ಕೊಟ್ರು, ಆಮೇಲೆ ನಮ್ ಮನೇಲಿ ಕೃಷಿ ಇದ್ನಲ್ಲ, ಅವಾಗ ಅವನು ನನ್ ಖರ್ಜೂರ ತಿಂದೇ ಇಲ್ಲ ಅಂತ ಹೇಳ್ತಾ ಇದ್ದ ಅಂತ ಮಂಜ ಹೇಳ್ಬೇಕಾದ್ರೆ, ಹೌದು ಕಣೋ, ಅವ್ರಮ್ಮ ಅವಳಿಗೆ ದುಬೈಯಿಂದ ಇದನ್ನೆಲ್ಲ ತಂದ್ ಕೊಟ್ಟೇ ಇಲ್ವಂತೆ ಅಂತ ಸೂರ್ಯ ಹೇಳ್ದಾಗ, ಅದಕ್ಕೆ ಬಾವ, ನಿಮ್ ಹತ್ರ ಕೊಟ್ರೆ ನೀವ್ ತಗೊಂಡೋಗಿ ಕೃಷಿಗೆ ಕೊಡ್ತೀರಲ್ವಾ, ಅದಕ್ಕೆ ತಗೊಂಡ್ ಬಂದೆ ಅಂತ ಮಂಜ ಹೇಳ್ತಾನೆ. ಸರಿ ಕಣೋ, ನಾನು ಅವ್ನ್ ಎಲ್ಲಿದ್ದಾನೆ ಅಂತ ಗೊತ್ತು, ನನಗೂ ಅವನನ್ನ ನೋಡ್ಬೇಕು ಅಂತ ತುಂಬಾ ಅನ್ನಿಸ್ತಾ ಇದೆ, ಇದನ್ನ ತಗೊಂಡ ಕೊಟ್ಟು ಅವನನ್ನ ನೋಡ್ಕೊಂಡ್ ಬರ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಲೋ ಮಂಜ, ಈ ಖರ್ಜೂರ ಎಲ್ಲ ಇರ್ಲಿ, ಯಾವಾಗ್ಲೋ ನಮ್ಗೆ ಮದ್ವೆ ಊಟ ಹಾಕಿಸ್ತೀಯಾ ಅಂತ ಚೇತನ ಕೇಳ್ಬೇಕಾದ್ರೆ, ಏನಣ್ಣ ನೀವು, ಮೊದ್ಲು ನಾನು
ಬಿಸ್ನೆಸ್ ಏನಾದ್ರು ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಈಗ ಹೋಗಿ ನೀವು ಮದ್ವೆ ಅಂತ ಎಲ್ಲ ಹೇಳ್ತಿದ್ದೀರಲ್ಲ ಅಂತ ಮಂಜ ಕೇಳ್ಬೇಕಾದ್ರೆ, ನೋಡಪ್ಪ ಈ ವಯಸ್ಸಲ್ಲೇ ನೀನು ಬೇಗ ಮದ್ವೆ ಆಗ್ಬಿಡ್ಬೇಕು. ಹೌದು, ಲವ್ ಗಿವ್ ಅಂತ ಏನಾದ್ರು ಇದೆಯಾ ಅಂತ ಕಾರ್ತಿಕ್ ಕೇಳ್ಬೇಕಾದ್ರೆ, ಏಯ್ ಬಾಯಿ ಮುಚ್ಕೊಂಡ್ ಸುಮ್ನೆ ಇರಲು, ಆತರ ಎಲ್ಲ ಏನು ಇಲ್ಲ ನಮ್ ಹುಡ್ಗ. ಒಳ್ಳೆ ಹುಡ್ಗಿನ ನೋಡಿ ನಾವೇ ಅವನ್ಗೆ ಮದ್ವೆ ಮಾಡ್ತೀವಿ ಅಂತ ಸೂರ್ಯ ಹೇಳ್ಬೇಕಾದ್ರೆ ಮಂಜ ಸೂರ್ಯನೇ ನೋಡ್ತಿರ್ತಾನೆ. ರೇ ಮಂಜ, ನಿನಗೂ ಏನಾದ್ರೂ ಲವ್ ಇದ್ರೆ ಹೇಳ್ಬಿಡು. ಈ ತರ ಕನ್ಕೊಂಡ್ ಗೊತ್ತಿಲ್ದಿರ ಏನೋ ಮಾಡಕ್ ಹೋಗಿ ಎಡವಟ್ ಮಾಡಿಕ್ಬಿಟ್ಟಿದ್ದೆ. ನಿನ್ಗೇನಾದ್ರೂ ಆತರ ಲವ್ ಇದ್ರೆ ಇವಾಗ್ಲೇ ಹೇಳ್ಬಿಡಪ್ಪ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಅಯ್ಯೋ ಭಾವ, ಆತರ ಎಲ್ಲ ಏನು ಇಲ್ಲ. ಆ ರೀತಿ ಏನಾದ್ರೂ ಆಯ್ತು ಅಂದ್ರೆ ಮೊದ್ಲು ಬಂದು ನಿಮ್ ಹತ್ರನೇ ಹೇಳ್ತೀನಿ, ಸರಿನಾ? ಈಗ ಸದ್ಯಕ್ಕೆ ನನ್ಗ ಆತರ ಐಡಿಯಾ ಇಲ್ವೇ ಇಲ್ಲ. ಮೊದ್ಲು ಕೆಲ್ಸನ ಚೆನ್ನಾಗ್ ಕಲ್ತ್ಕೊಂಡು ಒಂದು ಸ್ಟಾರ್ಟ್ಅಪ್ ಕಂಪ್ನಿನ ಓಪನ್ ಮಾಡ್ಬೇಕು ಅನ್ಕೊಂಡಿದೀನಿ ಅಂತ ಮಂಜ ಹೇಳ್ಬೇಕಾದ್ರೆ, ಜೀವನದಲ್ಲಿ ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಒಳ್ಳೇದು ಕಣ, ಸರಿ ಬಾ ಟೀ ಕುಡ್ಕೊಂಡ್ ಬರೋಣ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಇಲ್ಲ ಬಾವ, ನಂಗೆ ಆಫೀಸ್ಗೆ ಟೈಮ್ ಆಯ್ತು, ನಿಮ್ಗೆ ಈ ಹಣ್ಣನ್ನ ಕೊಟ್ಟು ಹೋಗೋಣ ಅಂತ ಬಂದೆ, ಮರೀದೆ ಕೃಷ್ಗೆ ಕೊಟ್ಬಿಡಿ ಅಂತ ಹೇಳಿ ಮಂಜ ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಮೀನಾ ರೋಡಲ್ಲಿ ಬರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಹೂಗಳನ್ನೆಲ್ಲ ತಗೊಂಡ್ ಬಂದು ಕಸದ ಬುಟ್ಟಿಗೆ ಹಾಕ್ತಿರ್ತಾನೆ. ಅಣ್ಣ, ಯಾಕಣ್ಣ ಈ ರೀತಿ ಹಾಕ್ತಿದಿರಲ್ಲ? ಹೂವ ಎಲ್ಲ ಇಷ್ಟು ಚೆನ್ನಾಗಿದೆ, ಇದನ್ ತಗೊಂಡೋಗಿ ಹಿಂಗ ಹಾಕ್ತಿದಿರಲ್ಲ, ವೇಸ್ಟ್ ಆಗಲ್ವಾ ಅಂತ ಮೀನಾ ಕೇಳ್ಬೇಕಾದ್ರೆ, ಏನಮ್ಮ ಮಾಡೋದು, ಅವಾಗೆಲ್ಲ ಶ್ರೀಮಂತರ ಮನೆಯಲ್ಲಿ ಈ ಹೂಗುಚ್ಚ ಕೊಡೋದೆಲ್ಲ ಇತ್ತು. ಆದ್ರೆ ಇವಾಗ ಸಾಮಾನ್ಯದವ್ರ ಮದ್ವೆಲೂ ಈ ರೀತಿ ಬೊಕ್ಕೆಗಳನ್ನ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ನಮ್ಮಂತ ಮಿಡಲ್ ಕ್ಲಾಸ್ ಜನಗಳಿಗೆ ಮುಯ್ ಹಾಕೋದು ಅವಾಗಿಂದ ಸಂಪ್ರದಾಯ. ಯಾಕಂದ್ರೆ ಅವ್ರಿಗೆ ಎಂತಕ್ಕಾದ್ರೂ ಮುಂದಕ್ಕೆ ಖರ್ಚಿಗೆ ಬರುತ್ತೆ ಅಂತ, ಅವ್ರು ಮಾಡಿರೋ ಖರ್ಚಿಗಾದ್ರೂ ಅದು ಸರಿದೋಗುತ್ತೆ ಅಂತ. ಆದ್ರೆ ಇತ್ತೀಚೆಗೆ ಈ ಮಿಡಿಲ್ ಕ್ಲಾಸ್ ಜನಗಳನ್ನು ಬೊಕ್ಕೆ ತಂದ್ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಏನ್ ಮಾಡೋದ್ ಹೇಳು, ಅದು ವೇಸ್ಟ್ ಅಲ್ವಮ್ಮ? ಅವಾಗಿನ ಒಂದು ಸೆಕೆಂಡ್ಗೆ ಅದು ಅವ್ರಿಗೆ ಕಾಂಗ್ರಾಚುಲೇಷನ್ ಹೇಳೋದಕ್ಕೆ ತಂದ್ಕೊಟ್ರೆ ಅದು ಆ ಕ್ಷಣಕ್ ಮಾತ್ರ ಉಪಯೋಗಕ್ಕೆ ಬರುತ್ತೆ, ಆಮೇಲೆ ಅದು ವೇಸ್ಟ್ ತಾನೆ. ಅದ್ರ ಬದ್ಲು ಈ ಬೊಕ್ಕೆನ ತರೋದಕ್ಕಿಂತ ಮುಯ್ ದುಡ್ಡಾದ್ರೂ ಹಾಕಿದ್ರೆ ಆ ಫ್ಯಾಮಿಲಿಗಾದ್ರೂ ಹೆಲ್ಪ್ ಆಗುತ್ತೆ ಅನ್ನೋ ಯೋಚನೆನೆ ಬರ್ತಾ ಇಲ್ಲ ಜನಗಳಿಗೆ. ಸುಮ್ನೆ ಯಾಕಿಂತ ಹೂಗಳನ್ನೆಲ್ಲ ತಂದ್ಕೊಡ್ತಾರೆ ಗೊತ್ತಿಲ್ಲ ಅಂತ ವ್ಯಕ್ತಿ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಮೀನಾ ಯೋಚನೆ ಮಾಡ್ತಿರ್ತಾಳೆ. ಆಗ ಆ ವ್ಯಕ್ತಿ ಮೀನಾ ಗಾಡಿಗೆ ಹಾಕಿರೋ ಡಬ್ಬಿನ ನೋಡಿ, ಓ ನೀನು ಹೂವಿನ ವ್ಯಾಪಾರ ಮಾಡೋಳೇನಮ್ಮ, ಹೋಗಿ ಹೋಗಿ ನಿನ್ನ ಹತ್ರ ಹೇಳ್ತಾ ಇದೀನಲ್ಲಮ್ಮ, ತಪ್ಪಾಗಿ ತಿಳ್ಕೊಬೇಡಿ ಅಂತ ಆ ವ್ಯಕ್ತಿ ಹೇಳ್ಬೇಕಾದ್ರೆ, ಇಲ್ಲ ಅಣ್ಣ, ನೀವು ಒಳ್ಳೇದೇ ಹೇಳ್ತಾ ಇದ್ದೀರಾ, ನೀವ್ ಹೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ. ನಾವೆಷ್ಟೇ ಕಷ್ಟಪಟ್ಟು ಹೂ ಕಟ್ಟಿದ್ರು ಅದ್ರ ಆಯಸ್ಸು ಒಂದೇ ದಿವಸ ಅಲ್ವಾ, ಸ್ವಲ್ಪ ಹೊತ್ತು ಕಣ್ಗೆ ಅಂದ ಚಂದವಾಗಿ ಕಾಣಿಸುತ್ತೆ ಅಷ್ಟೇ ಅಂತ ಮೀನಾ ಹೇಳ್ಬೇಕಾದ್ರೆ, ಸರಿ ಅಮ್ಮ ಬರ್ತೀನಿ ಅಂತ ಆ ವ್ಯಕ್ತಿ ಅಲ್ಲಿಂದ ಹೋಗ್ತಾನೆ. ಈ ಹೂಗಳೆಲ್ಲ ವೇಸ್ಟ್ ಆಗ್ತಿದ್ಯಲ್ಲ, ಇದನ್ ಯಾಕೆ ನಾವು ಬೇರೆಯವ್ರಿಗೆ ಉಪಯೋಗ ಆಗೋ ರೀತಿ ಐಡಿಯಾ ಮಾಡ್ಬಾರ್ದು ಅಂತ ಮೀನಾ ಮನ್ಸಲ್ಲಿ ಅನ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಅಷ್ಟ್ರಲ್ಲಿ ಸೂರ್ಯ ಮೀನಿಂಗೆ ಕಾಲ್ ಮಾಡಿ ಕೃಷ್ಣ ನೋಡೋದಕ್ ಹೋಗ್ಬೇಕು, ಮತ್ತೆ ಮಂಜ ಕೃಷ್ಗೋಸ್ಕರ ತಂದ್ಕೊಟ್ಟಿರೋ ಖರ್ಜೂರದ ಹಣ್ಣನ್ನು ಅವನ್ಗೆ ಕೊಡ್ಬೇಕು, ಸುಮನ್ ಮನೆಗ್ ಹೋಗೋಣ ಬಾ ಅಂತ ಹೇಳ್ದಾಗ, ಸರಿ ಆಯ್ತು ರೀ, ನಾನು ಸ್ಟ್ರೈಟ್ ಆಗಿ ಇಲ್ಲಿಂದ ಸುಮನ್ ಮನೆಗ್ ಬರ್ತೀನಿ, ನೀವು ಅಲ್ಲಿಗೆ ಬಂದ್ಬಿಡಿ ಅಂತ ಹೇಳಿ ಮೀನಾ ಕಾಲ್ ಕಟ್ ಮಾಡ್ತಾಳೆ. ಈ ಕಡೆ ಸುಮನ್ ಮನೇಲಿರೋ ಪ್ರಮೀಳಾ ಮತ್ತೆ ಕೃಷ್ಣ ನೋಡೋದಕ್ಕೆ ರೋಹಿಣಿ ಬರ್ತಾಳೆ. ರೋಹಿಣಿನ ನೋಡ್ತಿದ್ದಂಗೆ ಕ್ರಿಶ್ ಹೋಗಿ ಅಮ್ಮ ಅಂತ ಅವಳನ್ನ ತಬ್ಕೊಂಡು ಅವಳ ಜೊತೆ ಆಟ ಆಡ್ತಿರ್ತಾನೆ. ಅಷ್ಟ್ರಲ್ಲಿ ಕಾಲಿಂಗ್ ಬೆಲ್ ರಿಂಗ್ ಆಗತ್ತೆ. ಅದನ್ನ ಕೇಳಿ ರೋಹಿಣಿಗೆ ಭಯ ಆಗತ್ತೆ, ಯಾರಿರ್ಬೋದು ಅಂತ ರೋಹಿಣಿ ಯೋಚನೆ ಮಾಡ್ಬೇಕಾದ್ರೆ, ನಾನ್ ಹೋಗಿ ನೋಡ್ತೀನಿ ಅಂತ ಪ್ರಮೀಳಾ ಅವರು ಹೋಗ್ತಾರೆ. ಹಾಗೆ ಬಾಗ್ಲಲ್ಲಿ ಸೂರ್ಯ ಮತ್ತೆ ಮೀನನ್ನ ನೋಡಿ ಪ್ರಮೀಳಾ ಅವ್ರಿಗೆ ಶಾಕ್ ಆಗತ್ತೆ. ರೋಹಿಣಿಗೆ ಸೂರ್ಯ ಮೀನಾ ಬಂದಿದ್ದಾರೆ ಅಂತ ನಿಧಾನಕ್ಕೆ ಪ್ರಮೀಳಾ ಅವರು ಹೇಳ್ತಾರೆ. ಅದನ್ನ ಕೇಳಿ ರೋಹಿಣಿ ಶಾಕ್ ಆಗ್ತಾಳೆ. ಗಾಬರಿಯಿಂದ ಪ್ರಮೀಳಾ ಅವರು ಸೂರ್ಯ ಮೀನನ್ನ ನೋಡ್ಬೇಕಾದ್ರೆ, ಯಾಕಮ್ಮ ಈ ರೀತಿ ನೋಡ್ತಾ ಇದ್ದೀರಾ ಅಂತ ಸೂರ್ಯ ಕೇಳ್ತಾನೆ. ಏನಿಲ್ಲ ಸೂರ್ಯ ಅಂತ ಪ್ರಮೀಳಾ ಅವ್ರು ಹೇಳ್ಬೇಕಾದ್ರೆ, ಯಾಕಮ್ಮ ಒಳಗಡೆ ಬನ್ನಿ ಅಂತ ಕರೆಯೋದಿಲ್ವಾ ಅಂತ ಮೀನಾ ಕೇಳ್ತಾಳೆ. ಅಯ್ಯೋ ಬನ್ನಿ, ಒಳಗಡೆ ಬನ್ನಿ ಅಂತ ಪ್ರಮೀಳಾ ಅವರು ಭಯದಿಂದ ಹೇಳ್ಬೇಕಾದ್ರೆ, ಅಷ್ಟೊತ್ಕಾಗ್ಲೇ ರೋಹಿಣಿ ಹೋಗಿ ರೂಮ್ ಅಲ್ಲಿ ಬಚ್ಚಿಟ್ಕೊಂಡಿರ್ತಾಳೆ. ಮನೆಗ್ ಬಂದಿರೋರ್ನ ಸುಮನ್ ಪ್ರೀತಿಯಿಂದ ಮಾತಾಡಿಸ್ತಾಳೆ. ಹೌದು, ಕ್ರಿಶ್ ಎಲ್ಲಿ ಅಂತ ಮೀನಾ ಕೇಳ್ಬೇಕಾದ್ರೆ ಸುಮನ್ ಕ್ರಿಶ್ ಎಲ್ಲಿದೆ ಬಾಪ ಅಂತ ಕರೆದಾಗ ಕ್ರಿಶ್ ರೂಮ್ ಇಂದ ಅಲ್ಲಿಗ್ ಬರ್ತಾನೆ. ಹಾಗೆ ಸೂರ್ಯನ ನೋಡ್ತಿದ್ದಂಗೆ ಕ್ರಿಶ್ ಹೋಗಿ ತಬ್ಕೊಂಡು ಹಾಯ್ ಸೂರ್ಯ ಅಂಕಲ್ ಅಂತ ಎಲ್ಲ ಮಾತಾಡಿಸ್ತಿರ್ತಾನೆ. ಛೇ, ಇವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ ಅಂತ ರೋಹಿಣಿ ಗಾಬರಿಯಿಂದಾನೆ ಇವ್ರ ಮಾತುಗಳನ್ನ ಮರೇಲಿ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ. ಆಗ ಸೂರ್ಯ ಕ್ರಿಶ್ಗೆ ಅಂತ ಮಂಜ ತಂದ್ಕೊಟ್ಟಿರೋ ಖರ್ಜೂರನ ಕೊಡ್ತಾನೆ. ಅವತ್ತು ನೀನು ಖರ್ಜೂರ ತಿಂದಿಲ್ಲ ಅಂತ ಹೇಳ್ತಿದ್ದಲ್ಲ, ಅದಕ್ಕೆ ನಿನಗೋಸ್ಕರ ಮಂಜಾ ಅಂಕಲ್ ತಂದ್ಕೊಟ್ಟಿರೋದು ಅಂತ ಮೀನಾ ಹೇಳ್ಬೇಕಾದ್ರೆ, ಅಲ್ಲ ಕಣೋ, ನಿಮ್ಮಮ್ಮ ದುಬೈಲಿದ್ದಾರೆ ಅಂತ ಹೇಳ್ತಾರೆ, ಅಂಥದ್ರಲ್ಲಿ ನೀನು ಖರ್ಜೂರ ತಿಂದಿಲ್ವೇನಾ? ನಿಮ್ಮಮ್ಮಂಗೆ ಬರ್ಬೇಕಾದ್ರೆ ಜೊತೆಲಿ ಇದನ್ ತಂದ್ಕೊಡ್ಬೇಕು ಅನ್ನೋ ಬುದ್ಧಿನೇ ಇಲ್ವೇನಾ? ಅದ್ ಎಂತ ಪ್ರೀತಿನೋ ಏನೋ ನಿಮ್ಮಮ್ಮಂಗೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ಅದನ್ನ ಕೇಳಿ ರೋಹಿಣಿಗೆ ಕೋಪ ಬರ್ತಿರುತ್ತೆ. ಹಾಗೆ ರೋಹಿಣಿ ಪ್ರಮೀಳ್ ಅವ್ರಿಗೆ ಟೈಸನ್ನೆ ಮಾಡಿ ಅವ್ರಿಗೆ ಇಲ್ಲಿಂದ ಹೋಗೋದಕ್ಕೆ ಹೇಳು ಅಂತ ಹೇಳ್ತಿರ್ತಾಳೆ. ಕ್ರಿಶ್ ಖರ್ಜೂರನ ನೋಡ್ತಿದ್ದಂಗೆ ಅವನು ತಿಂದು ಸೂರ್ಯ ಮತ್ತೆ ಮೀನುಗೂ ತಿನ್ನಿಸ್ತಾನೆ. ನೋಡ್ದ ಮೀನಮ್ಮ, ಇದು ನಮ್ ಕ್ರಿಶ್ ಅಂದ್ರೆ, ಮೊದ್ಲು ನೀನ್ ತಿನ್ನೋ ಅಂತ ಹೇಳಿ ಸೂರ್ಯ ಕ್ರಿಶ್ಗೂ ಖರ್ಜೂರನ ತಿನ್ನಿಸ್ತಾನೆ. ಹಾಗೆ ಅವನ್ ಜೊತೆ ಖುಷಿಯಿಂದ ಆಟ ಆಡಿಸ್ಬೇಕಾದ್ರೆ ಪ್ರಮೀಳ್ ಅವ್ರಿಗೆ ತುಂಬಾ ಖುಷಿ ಆಗ್ತಿದ್ರೆ ರೋಹಿಣಿಗ್ ಮಾತ್ರ ತುಂಬಾ ಟೆನ್ಷನ್ ಆಗ್ತಿರುತ್ತೆ.
ಆ ಸುಮನ್ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳ್ತಿದ್ದೆ ಅಲ್ವೇನಮ್ಮ ಅಂತ ಪ್ರಮೀಳ್ ಅವ್ರು ಕೇಳ್ಬೇಕಾದ್ರೆ ನಾನಾ ಅಂತ ಸುಮನ್ ಪ್ರಮೀಳ್ ಅವ್ರನ್ನೇ ನೋಡ್ಬೇಕಾದ್ರೆ ಪ್ರಮೀಳ್ ಅವರು ಕಣ್ಸನ್ನೆ ಮಾಡ್ತಾರೆ. ಹೌದಮ್ಮ, ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೆ, ಮರ್ತೇ ಹೋಗ್ಬಿಟ್ಟಿದ್ದೆ, ಬನ್ನಿಮ್ಮ ಹೋಗೋಣ ಅಂತ ಸುಮನ್ ಹೇಳ್ಬೇಕಾದ್ರೆ ಸರಿ ಅಮ್ಮ ಬೇಗ ಹೋಗ್ಬರೋಣ ಅಂತ ಪ್ರಮೀಳ್ ಅವರು ಹೇಳ್ತಿರ್ತಾರೆ. ಆಗ ಮೀನಿಂಗೆ ಇವ್ರು ಮಾಡ್ತಾ ಇರೋದು ನಾಟಕ ಅನ್ನೋದು ಗೊತ್ತಾಗತ್ತೆ. ರೀ ನಾವ್ ಹೊರಡೋಣ್ವಾ ಅಂತ ಮೀನಾ ಹೇಳ್ಬೇಕಾದ್ರೆ ಏನ್ ಮೀನಮ್ಮ ಇವಾಗ ತಾನೇ ಬಂದಿದೀವಿ, ಕೃಷ್ ಜೊತೆ ಆಟ ಆಡ್ತಾ ಇದೀನಿ ನೋಡು, ಇನ್ನೊಂದ್ ಸ್ವಲ್ಪ ಹೊತ್ತು ಅವನ್ ಜೊತೆ ಇರ್ತೀನಿ ಅಂತ ಹೇಳ್ತಾ ಸೂರ್ಯ ಕೃಷ್ಣ ಜೊತೆ ಆಟ ಆಡ್ಕೊಂಡಿರ್ಬೇಕಾದ್ರೆ ಆಗ ಪ್ರಮೀಳ್ ಅವರು ಸುಮನ್ ಹತ್ರ ಆ ದೇವಸ್ಥಾನ ಎಷ್ಟೊತ್ತಿಗೆ ಮುಚ್ಬಿಡ್ತಾರೆ ಹೇಳು ಅಂತ ಕೇಳ್ಬೇಕಾದ್ರೆ ಅಮ್ಮ ಇನ್ 1 hour ಅಲ್ಲಿ ಮುಚ್ಬಿಡ್ತಾರೆ ಅಂತ ಸುಮನ್ ಹೇಳ್ತಿರ್ತಾಳೆ. ಅದ್ರಿಂದ ಮೀನಿಂಗೆ ನಾವ್ ಇಲ್ಲಿಗ್ ಬಂದಿರೋದು ಇವ್ರಿಗೆ ಇಷ್ಟ ಇಲ್ಲ ಅನ್ನೋದು ಅರ್ಥ ಆಗತ್ತೆ. ರೀ ಹೇಳ್ತಾ ಇರೋದ್ ಕೇಳಿಸ್ತಾ ಇಲ್ವಾ, ಬನ್ನಿ ಹೋಗೋಣ ಅಂತ ಮೀನಾ ಹೇಳ್ಬೇಕಾದ್ರೆ ಅವಳು ಹೇಳೋದನ್ನ ಕಿವಿಗೆ ಹಾಕೊಳದೆ ಸೂರ್ಯ ಮಾತ್ರ ಕೃಷ್ ಜೊತೆ ಆಟ ಆಡ್ತಾನೆ ಇರ್ತಾನೆ. ಹೋಗೋಣ ಅಂತ ಹೇಳ್ತಾ ಇದೀವ್ ತಾನೆ ಅಂತ ಮೀನಾ ಜೋರಾಗಿ ಕಿರ್ಚಿದಾಗ ಯಾಕೆ ಇವಳು ಈ ರೀತಿ ಮಾತಾಡ್ತಿದ್ದಾಳೆ ಅಂತ ಸೂರ್ಯ ನೋಡ್ತಿರ್ತಾನೆ. ಯಾಕ್ ಮೀನಾ ಏನಾದ್ರೂ ಕೆಲ್ಸ ಇದ್ಯಾ? ಸರಿ ಆಯ್ತು ಬಾ ಹೋಗೋಣ. ಸರಿ ಕೃಷ್ ನಾನ್ ಇನ್ ಬರ್ತೀನಿ ಅಮ್ಮ, ಹೋಗ್ಬರ್ತೀನಮ್ಮ, ಏನಾದ್ರೂ ಇದ್ರೆ ನನ್ಗೆ ಫೋನ್ ಮಾಡಿ ಅಮ್ಮ, ನಾವ್ ಬರ್ತೀವಿ ಅಂತ ಸೂರ್ಯ ಹೇಳ್ಬೇಕಾದ್ರೆ ಸರಿ ಆಯ್ತಪ್ಪ ಅಂತ ಪ್ರಮೀಳ್ ಅವರು ಹೇಳ್ತಾರೆ. ಅಂಕಲ್ ಹೋಗ್ಬೇಡಿ ಅಂಕಲ್, ಇಲ್ಲೇ ಇರಿ, ನಾವ್ ಆಟ ಆಡೋಣ, ಅವ್ರು ನನ್ಗೋಸ್ಕರ ಅಂತ ಬಾಲ್ ಎಲ್ಲ ತಂದ್ಕೊಟ್ಟಿದಾರ ಗೊತ್ತಾ ಅಂತ ಕ್ರಿಶ್ ಸೂರ್ಯನ ಹತ್ರ ಕೇಳ್ಕೊಬೇಕಾದ್ರೆ ಸೂರ್ಯಂಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಸುಮ್ನಿರ್ತಾನೆ. ಇಲ್ಲ ಕ್ರಿಶ್ ಅಂಕಲ್ಗೆ ಕೆಲ್ಸ ಇದೆ ಅಂತ ಮೀನಾ ಹೇಳ್ದಾಗ ನನಗ ಅಂತ ಸೂರ್ಯ ಕೇಳ್ತಾನೆ. ಹೌದು ರೀ ನಿಮ್ಗೇನೆ, ಮರ್ತೋಗ್ಬಿಟ್ರಾ, ಹೇಳ್ತಿದ್ರಿ ಬನ್ನಿ ಹೋಗೋಣ ಅಂತ ಮೀನಾ ಹೇಳ್ದಾಗ ಏನೇನೋ ಹೇಳಕ್ ಶುರು ಮಾಡಿದಾಳಲ್ಲ ಇವಳು. ಸರಿ ಆಯ್ತು ಹೋಗೋಣ ಕ್ರಿಶ್, ಬರ್ತೀನಿ ಕೋಣ ಅಂತ ಹೇಳ್ತಾ ಸೂರ್ಯ ಬೇಜಾರ್ ಮಾಡ್ಕೊಂಡೆ ಕ್ರಿಶ್ಗೆ ಬಾಯ್ ಹೇಳಿ ಅಲ್ಲಿಂದ ಹೊರಡ್ತಾನೆ. ಸುಮನ್ ಮನೆಯಿಂದ ಆಚೆಗ್ ಬರ್ತಿದ್ದಂಗೆ ಸೂರ್ಯ ಕ್ರಿಶ್ ನನ್ ಜೊತೆ ಆಟ ಆಡ್ಬೇಕು ಅಂತಿದ್ರು, ನೀನ್ ಯಾಕೆ ಅವನ್ ಜೊತೆ ಬಿಡ್ಲಿಲ್ಲ, ನನ್ ಕೆಲ್ಸ ಇದೆ ಅಂತ ಯಾಕೆ ಸುಳ್ಳು ಹೇಳಿ ಕರ್ಕೊಂಡ್ ಬಂದೆ ಅಂತ ಮೀನನ್ ಹತ್ರ ಕೇಳಿದಾಗ ಏನ್ರಿ ನಿಮ್ಗ್ ಯಾವ್ದು ತಕ್ಷಣಕ್ಕೆ ಅರ್ಥನೇ ಆಗೋದಿಲ್ಲಲ್ಲ ಅಂತ ಮೀನಾ ಹೇಳ್ದಾಗ ಏನ್ ಅರ್ಥ ಆಗ್ಬೇಕಾಗಿತ್ತು ಅಂತ ಸೂರ್ಯ ಕೇಳ್ತಾನೆ. ಅಲ್ಲ ರೀ ಕ್ರಿಶ್ ಅವ್ರ ಅಜ್ಜಿ ನಮ್ಮನ್ನ ಆಚೆ ಕಳ್ಸೋದ್ರಲ್ಲೇ ನೋಡ್ತಾ ಇದ್ರು, ಅದ್ ನಿಮ್ಗೆ ಅರ್ಥ ಆಗ್ಲಿಲ್ವಾ? ಹೇಗಿದ್ದೀರಾ, ಟೀ ಕಾಫಿ ಕುಡಿತೀರಾ, ನೀರ್ ಕುಡಿತೀರಾ ಅಂತ ನಮ್ಮ ಹತ್ರ ಒಂದ್ ಮಾತಾದ್ರೂ ಆಡಿದ್ರ? ನಮ್ಮನ್ನ ಕುತ್ಕೊಳ್ಳಿ ಅಂತಾನು ಹೇಳಿಲ್ಲ ಅವ್ರು ದೇವಸ್ಥಾನಕ್ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ರು, ನಮ್ಮನ್ನ ಡೈರೆಕ್ಟ್ ಆಗಿ ಹೋಗಿ ಅಂತ ಹೇಳಕ್ಕಾಗ್ದೆ ಇಂಡೈರೆಕ್ಟ್ ಆಗಿ ಹೇಳ್ತಿದ್ರು ಅಂತ ಮೀನಾ ಹೇಳ್ಬೇಕಾದ್ರೆ ಏನ್ ಮಾಡುದು ಮೀನಮ್ಮ, ನನ್ಗೇನೇ ಇದ್ರು ಡೈರೆಕ್ಟ್ ಆಗಿ ಮಾತಾಡಿ ಡೈರೆಕ್ಟ್ ಆಗಿ ಕೇಳಿ ಅಭ್ಯಾಸ. ಸರಿ ಬಿಡು ಹೋಗ್ಲಿ, ಹೇಗೋ ನಾವು ಕೃಷ್ಣ ನೋಡ್ಬೇಕು ಅಂತ ಇಲ್ಲಿ ಬಂದಿದ್ದು, ನೋಡಾಯ್ತು ಬಿಟ್ಟಾಕು, ಇದ್ರ ಬಗ್ಗೆ ನೀನ್ ಯಾಕೆ ಚಿಂತೆ ಮಾಡಿ ತಲೆ ಕೆಡಿಸ್ಕೋತೀಯ ಅಂತ ಸೂರ್ಯ ಹೇಳ್ಬೇಕಾದ್ರೆ ಇಲ್ಲ ರೀ ಅವ್ರು ಆ ರೀತಿ ಮಾಡೋರಲ್ಲ, ಆದ್ರೆ ಅವ್ರ ಈ ರೀತಿ ಮಾತಾಡ್ಬೇಕಾದ್ರೆ ನನ್ಗೆ ತುಂಬಾನೇ ಕಷ್ಟ ಆಯ್ತು ಅಂತ ಮೀನಾ ಹೇಳ್ದಾಗ ಸರಿ ಬಿಡು ಮೀನಾ, ಅವ್ರಿಗೇನ್ ಸಮಸ್ಯೆನೋ ಏನೋ, ನಾವ್ ಬಂದಿದ್ ಕೆಲ್ಸ ಆಯ್ತಲ್ಲ, ಸರಿ ನೀನು ಹುಷಾರಾಗಿ ಗಾಡಿ ಓಡಿಸ್ಕೊಂಡು ಹೋಗು, ನಾನು ಟ್ರಿಪ್ ಇದೆ ನಾನು ಹೋಗ್ತೀನಿ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೊಡ್ತಾನೆ. ಈ ಕಡೆ ಸೂರ್ಯ ಮೀನಾ ಇಬ್ರು ಹೋಗ್ತಿದ್ದಂಗೆ ರೋಹಿಣಿ ಆಚೆಗ್ ಬಂದು ಕ್ರಿಶ್ ಕೈಯಿಂದ ಖರ್ಜೂರನ ಕಿತ್ತು ಕೆಳಗಡೆ ಇಡ್ತಾಳೆ. ಅಮ್ಮ ನನ್ಗಿದು ತುಂಬಾ ಇಷ್ಟ, ನಾನ್ ಇದನ್ನೇ ತಿಂತೀನಿ ಅಂತ ಕ್ರಿಶ್ ಹೇಳ್ಬೇಕಾದ್ರೆ ನೋಡ್ದೇನೆ ನೀನ್ ಇಷ್ಟೊಂದ್ ತಿಂಡಿ ತಂದ್ಕೊಟ್ಟಿದ್ರು ಅವನ್ಗೆ ಅದಿಷ್ಟ ಆಗ್ಲಿಲ್ಲ, ಸೂರ್ಯ ಮೀನಾ ತಂದ್ಕೊಟ್ಟಿರೋ ಖರ್ಜೂರನೇ ತಿಂತಾ ಇದ್ದಾನೆ ಅಂತ ಪ್ರಮೀಳ್ ಅವ್ರು ಹೇಳ್ಬೇಕಾದ್ರೆ ಅದನ್ನ ಕೇಳಿ ರೋಹಿಣಿಗೆ ಕೋಪ ಬರುತ್ತೆ. ಇವನ್ಗೆ ಸೂರ್ಯ ಅಂದ್ರೆ ತುಂಬಾ ಇಷ್ಟ ಕಣೆ, ಅವರು ಅಷ್ಟೇ ಇವನ್ ಮೇಲ್ ಪ್ರೀತಿಗೋಸ್ಕರ ಇದನ್ನೆಲ್ಲ ತಂದ್ಕೊಟ್ಟಿದಾರ ನೋಡು, ನಾನು ಅವ್ರಿಗೆ ಎಷ್ಟೊಂದು ಅವಮಾನ ಮಾಡಿ ಮಾತಾಡ್ ಬಂದೆ, ಆದ್ರೂ ಅವ್ರು ಅದನ್ನೆಲ್ಲ ಮನ್ಸಿಗೆ ಹಚ್ಕೊಳ್ದೆ ಇಲ್ಲಿ ಬಂದಿದ್ದಾರೆ, ಇದ್ರಲ್ಲೇ ಗೊತ್ತಾಗಲ್ವಾ ಅವ್ರ ಎಷ್ಟು ಒಳ್ಳೆಯವರು ಅಂತ. ಒಳ್ಳೆಯವ್ರ ಮನ್ಸಿನ ನಾನ್ ತುಂಬಾ ನೋವು ಮಾಡಿ ಕಣೆ, ಖಂಡಿತ ಅದಕ್ಕೆ ಸರಿಯಾದ ಶಿಕ್ಷಣ ಆ ದೇವ್ರು ನನ್ ಕೊಟ್ಟೆ ಅಂತ ಪ್ರಮೀಳ್ ಅವ್ರು ಹೇಳ್ಬೇಕಾದ್ರೆ ನೀನ್ ಯಾಕಮ್ಮ ಈ ರೀತಿ ಯೋಚನೆ ಮಾಡ್ತೀಯ ಅಂತ ರೋಹಿಣಿ ಕೇಳ್ತಾಳೆ. ನಾನ್ ಹೇಳೋದನ್ನ ಕೇಳು ಕಲ್ಯಾಣಿ, ಅವ್ರ ಜೊತೆ ಕೃಷ್ಣ ಸ್ವಲ್ಪ ದಿವಸ ಬಿಡು, ಅವ್ರ ಜೊತೆ ಪಳಗ್ಲಿ, ನಾಳೆ ಒಂದ್ ದಿವ್ಸ ನಿನ್ ವಿಷಯ ಆಚೆಗ್ ಗೊತ್ತಾದ್ರೂ ಸಹ ಅವರೇ ನಿನ್ನ ಕ್ಷಮಿಸಿ ಮೊದ್ಲು ನಿನ್ನ ಒಪ್ಕೋತಾರೆ, ಯಾಕಂದ್ರೆ ಸೂರ್ಯ ಹೇಳೋದನ್ನ ನಿಮ್ ಮಾವ ಕೇಳ್ತಾರ ಕಣೆ, ಯಾಕಂದ್ರೆ ಸೂರ್ಯ ಹೇಳೋದ್ರಲ್ಲಿ ಒಂದು ನ್ಯಾಯ ಇರುತ್ತೆ ಅಂತ ಅವ್ರು ಅನ್ಕೊಂಡಿದ್ದಾರೆ ಅಂತ ಪ್ರಮೀಳ್ ಅವ್ರು ಹೇಳ್ಬೇಕಾದ್ರೆ ಅಮ್ಮ ಸಾಕು ಬಾಯಿ ಮುಚ್ತೀಯ ನೀನು ನನ್ನಮ್ಮನ ಅಥವಾ ಅವ್ರಿಗಮ್ಮನ, ನಾನು ನನ್ಗ್ ಸಿಕ್ಕಿರೋ ಜೀವನನ ಉಳಿಸ್ಕೊಳ್ಳೋದಕ್ಕೋಸ್ಕರ ಹೋರಾಡ್ತಾ ಇದೀನಿ, ಅದ್ ನಿನ್ಗೇನು ಕಣ್ಣು ಕಾಣಿಸ್ತಿಲ್ವಾ, ಅವ್ರಿಗೆ ಎಲ್ಲಾ ವಿಷಯನೂ ಹೇಳ್ಬಿಡ್ಬೇಕು ಅಂತೀಯ, ಅವ್ರ ಮಾತ್ರ ನಿನ್ ಕಣ್ಗೆ ತುಂಬಾ ಒಳ್ಳೆಯವರಾಗಿ ಕಾಣಿಸ್ತಾರಲ್ವಾ, ನನ್ನನ್ನ ಕ್ಷಮಿಸಿ ಅವ್ರು ಒಪ್ಕೊಳ್ಳೋದಕ್ಕೆ ಅವ್ರು ಯಾರು, ಅವರಿಂದ ನಾನು ಆ ಮನೇಲಿ ತುಂಬಾ ಕಷ್ಟ ಅನ್ಭವಿಸಿದೀನಿ, ಈ ವಿಷಯ ಏನಾದ್ರೂ ಆ ಸೂರ್ಯಂಗ್ ಗೊತ್ತಾಯ್ತು ಅಂದ್ರೆ ಅದನ್ನ ಮನೆಯವ್ರ ಹತ್ರ ಹೇಳಿ ನನ್ನನ್ನ ಆಚೆ ಕಳ್ಸೋದ್ರಲ್ಲಿ ಅವರೇ ಮೊದ್ಲೇವರಾಗಿರ್ತಾರೆ, ಸುಮ್ನೆ ಏನೇನೋ ಮಾತಾಡ್ಬೇಡ, ನಾನ್ ಹೇಳಿದ್ದನ್ನ ಮಾಡಿದ್ರೆ ನೀನ ಸಾಕು ಅಂತ ರೋಹಿಣಿ ಹೇಳ್ಬೇಕಾದ್ರೆ ಪ್ರಮೀಳ್ ಅವರು ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ಮೀನಾ ಹೊಸದಾಗಿ ಒಂದು ಬಿಸ್ನೆಸ್ ನ ಶುರು ಮಾಡೋಣ ಅಂತ ಅನ್ಕೊಂಡಿರ್ತಾಳೆ. ಅದ್ರ ಪ್ರಕಾರನೇ ಹಣ್ಣಿನ ಬೊಕ್ಕೆನ ರೆಡಿ ಮಾಡಿ ಸೂರ್ಯನ ಕರೆದು ತೋರಿಸ್ತಾಳೆ. ಅದನ್ನ ನೋಡಿ ಸೂರ್ಯನ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗತ್ತೆ. ಪರವಾಗಿಲ್ಲ ಮೀನಮ್ಮ, ನಿನ್ನಲ್ಲಿ ಇಷ್ಟೊಂದು ಟ್ಯಾಲೆಂಟ್ ಇದೆ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ, ಇದನ್ನೆಲ್ಲ ಇವಾಗ್ಲೇ ಮನೆಯವ್ರಿಗೆ ತೋರ್ಸ್ಬೇಕು ಅಂತ ಹೇಳಿ ಅಪ್ಪಯ್ಯ ಬೇಗ ಬಾಯ್ಲಿ ಅಂತ ಸೂರ್ಯ ಕರೀತಾನೆ. ರೀ ಯಾಕ್ರಿ ಇದೆಲ್ಲ, ಸುಮ್ನೆ ಇರ್ರಿ ಅಂತ ಮೀನಾ ಹೇಳ್ಬೇಕಾದ್ರೆ ಇರು ಮೀನಮ್ಮ, ನೀನ್ ಮಾಡಿರೋದನ್ನ ಮನೆಯವ್ರೆಲ್ರಿಗೂ ತೋರ್ಸ್ಬೇಕಲ್ವಾ, ಯಾವಾಗ ನೋಡಿದ್ರೆ ನಿನ್ಗೇನ್ ಟ್ಯಾಲೆಂಟ್ ಇಲ್ಲ ಅಂತ ಎಲ್ಲ ಮಾತಾಡ್ತಿರ್ತಾರಲ್ಲ ಅವರೆಲ್ಲ ನೋಡಿ ಉರ್ಕೋಬೇಕು ಇರು ಅಂತ ಸೂರ್ಯ ಹೇಳ್ತಾನೆ. ಆಗ ರಂಗನಾಥ್ ಅವ್ರು ಅಲ್ಲಿಗೆ ಬಂದು ಏನಪ್ಪ ಇಷ್ಟೊಂದು ಖುಷಿಯಿಂದ ಕರೀತಾ ಇದೀಯ ಅಂತ ಕೇಳ್ಬೇಕಾದ್ರೆ ಅಪ್ಪ ನೋಡಪ್ಪ, ಮೀನಮ್ಮ ಇವತ್ತು ಫ್ರೂಟ್ಸ್ ಬೊಕ್ಕೆ ಮಾಡಿದಾಳೆ,
ಅಂತ ಸೂರ್ಯ ತೋರಿಸ್ಬೇಕಾದ್ರೆ ಅದನ್ನ ನೋಡಿ ರಂಗನಾಥ್ ಅವ್ರಿಗೆ ಖುಷಿ ಆಗತ್ತೆ. ಪರವಾಗಿಲ್ಲಮ್ಮ, ತುಂಬಾ ಚೆನ್ನಾಗಿದೆ ಅಂತ ರಂಗನಾಥ್ ಅವರು ಹೊಗಳ್ಬೇಕಾದ್ರೆ ಶ್ರುತಿ ಮತ್ತೆ ರವಿನು ಮೀನನ್ನ ಹೊಗಳ್ತಿರ್ತಾರೆ. ಆದ್ರೆ ಶಾಂತಿ, ಮನೋಜ ಮತ್ತೆ ರೋಹಿಣಿ ಮಾತ್ರ ಮೂತಿ ತಿರುಗಿಸ್ತಿರ್ತಾರೆ. ಮೀನಾ, ಒಳ್ಳೆ ಪ್ರಯತ್ನ ಮಾಡಿದ್ಯಮ್ಮ. ಇಷ್ಟು ದಿವಸ ಹೂವಿನ ಬೊಕ್ಕೆ ಮಾಡ್ತಿದ್ದೆ, ಈಗ ಹಣ್ಣಿನ ಬೊಕ್ಕೆ ಮಾಡಿದ್ಯಾ. ಇದ್ರಲ್ಲಿ ನಿನ್ಗೆ ಸಕ್ಸಸ್ ಸಿಗ್ಲಮ್ಮ ಅಂತ ರಂಗನಾಥ್ ಅವರು ಮೀನಿಂಗೆ ಹಾರೈಸ್ತಿರ್ತಾರೆ. ಹೌದಪ್ಪಯ್ಯ, ನೆಕ್ಸ್ಟ್ ಮೀನಮ್ಮ ಶುರು ಮಾಡ್ತೀರಾ ಹೊಸ ಬಿಸ್ನೆಸ್ ಇದು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಯಾಕೆ ಹೂವಿನ ವ್ಯಾಪಾರದಲ್ಲಿ ಸಂಪಾದನೆ ಮಾಡ್ತಾರ ಸಾಕಾಗ್ಲಿಲ್ವಾ, ಇದು ಬೇರೆ ಕೇಳಿ ಉಳಿಗೆ ಅಂತ ಶಾಂತಿ ಅಡ್ಬಾಯ ಹಾಕ್ಬೇಕಾದ್ರೆ, ಏ ಶಾಂತಿ, ಒಳ್ಳೆ ಮಾತಾಡೋದಕ್ ಬರದೇ ಇಲ್ವೇನೆ ನಿನ್ಗೆ? ಯಾವಾಗ್ಲೂ ಯಾರಾದ್ರೂ ಏನಾದ್ರು ಮಾಡ್ದಾಗ ಅದನ್ನ ಹೊಗಳೋದ್ರ ಬಗ್ಗೆ ನೋಡೆ, ಎಲ್ಲಾ ವಿಷಯದಲ್ಲಿ ಬರೀ ದುಡ್ಡನ್ನೇ ನೋಡ್ಬೇಡ, ದುಡ್ಡಿನ ಭೂತ ಮೆಟ್ಕೊಂಡವಳೆ ಅಂತ ರಂಗನಾಥ್ ಅವರು ಬೈಬೇಕಾದ್ರೆ, ಅಯ್ಯೋ ಹೋಗ್ಲಿ ಬಿಡಪ್ಪ, ಯಾರಾದ್ರೂ ಏನಾದ್ರು ಮಾಡಿದ್ರೆ ಅದನ್ನ ಹೊಗಳೋ ಮನ್ಸೇ ಇಲ್ಲ ಸಕ್ರೆಗೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಲೋ, ಇದೆಲ್ಲ ಓಲ್ಡ್ ಕಾನ್ಸೆಪ್ಟ್ ಕಣೋ, ಫಾರಿನ್ ಅಲ್ಲೆಲ್ಲ ಯಾವಾಗ್ಲೋ ಬಂದಾಯ್ತು ಅಂತ ಮನೋಜ ಹೇಳ್ಬೇಕಾದ್ರೆ, ಹೌದು ಮನೋಜ್, ನಾನು ಕೆಲವ್ರ ಫಂಕ್ಷನ್ಸ್ ಎಲ್ಲ ಇದನ್ನೆಲ್ಲ ನೋಡಿದೀನಿ ಅಂತ ರೋಹಿಣಿ ಹೇಳ್ತಾಳೆ. ಯಾರೋ ಮಾಡಿರೋದನ್ನ ಕಾಪಿ ಮಾಡಿ ಏನೋ ಹೊಸದಾಗಿ ಇವರೇ ಕಂಡಿಡಿದ್ರು ಅನ್ನೋ ತರ ಪೋಸ್ ಕೊಡ್ತಾವ್ರೆ ಅಂತ ಮನೋಜ ಹೇಳ್ಬೇಕಾದ್ರೆ, ಲೇ ಪೆಂಗ್ಯ, ಇವಾಗ ನೀನ್ ಇಟ್ಟಿದ್ಯಲ್ಲ ಟಿವಿ ಶೋರೂಮು, ಅದೆಲ್ಲ ಫಾರಿನ್ ಅಲ್ಲೆಲ್ಲ ತುಂಬಾ ವರ್ಷಗಳಿಂದನೇ ಇತ್ತು ಕಣ, ಹಾಗಂತ ನೀನೇನು ಟಿವಿ ಸೇಲ್ ಮಾಡ್ದೆ ಹೆಂಗೆ ಇರ್ತೀಯಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಲೋ ಮನೋಜ, ಯಾರೇನೇ ಹೊಸದಾಗಿ ಏನಾದ್ರು ಮಾಡ್ತಾವ್ರೆ ಅಂತಂದ್ರೆ ಅದನ್ನ ಹೊಗಳೋ ಅಂತ ಮನ್ಸಿ ಇಲ್ವಲ್ಲ ನಿನಗೆ? ಅದ್ಕೆ ನಿಮ್ ಐಡಿಯಾ ಸೂಪರ್ ಆಗಿದೆ, ಯಾರೇನೇ ಹೇಳಿದ್ರು ನೀವ್ ತಲೆ ಕೆಡಿಸ್ಕೋಬೇಡಿ ಅಂತ ರವಿ ಹೇಳ್ಬೇಕಾದ್ರೆ, ಹೌದು ಮೀನಾ, ಸೂಪರ್ ಆಗಿದೆ, ಇರಿ ನಾನು ಇದನ್ನ ಇವಾಗ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ, ಯಾರಾದ್ರೂ ಬೇಕಿದ್ದವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಹೇಳಿ ಶ್ರುತಿ ಆ ಫ್ರೂಟ್ ಬುಕ್ಕೆನ ಫೋಟೋ ತಗೋತಾಳೆ. ಅದ್ಕೆ ನೀವ್ ನನ್ಗೆ ಫ್ರೀ ಆಗಿದ್ದಾಗ ನನ್ಗೂ ಸ್ಯಾಂಪಲ್ ಏನಾದ್ರು ಕೊಡಿ, ನಾನು ಇದನ್ನ ಯಾರಿಗಾದ್ರೂ ತೋರಿಸ್ತೀನಿ, ಇದು ನಾನ್ ನಿಮ್ಗೆ ಕೊಡ್ತಾ ಇರೋ ಮೊದ್ಲು ಆರ್ಡರ್ ಅನ್ಕೊಳ್ಳಿ ಅಂತ ರವಿ ಹೇಳ್ಬೇಕಾದ್ರೆ, ಸರಿ ರವಿ, ಮಾಡ್ಕೊಡ್ತೀನಿ ಅಂತ ಮೀನಾ ಹೇಳ್ತಾಳೆ. ಅದ್ಕೆ ಇದಕ್ಕೆ ಎಷ್ಟಾಗತ್ತೆ ಅಂತ ರವಿ ಕೇಳ್ಬೇಕಾದ್ರೆ, ನಿಮ್ ಹತ್ರ ನಾನ್ ದುಡ್ಡು ತಗೋತೀನ ಅಂತ ಮೀನಾ ಕೇಳ್ತಾಳೆ. ಹೌದಮ್ಮ, ಈ ಐಡಿಯಾ ನಿನ್ಗೆ ಯಾಕೆ ಬಂತು ಅಂತ ರಂಗನಾಥ್ ಅವ್ರು ಕೇಳಿದಾಗ, ಅವ ಮುಂಚೆ ಎಲ್ಲ ಶ್ರೀಮಂತ್ರ ಮನೇಲಿ ಫಂಕ್ಷನ್ ಆದಾಗ ಬೊಕ್ಕೆಗಳನ್ನೆಲ್ಲ ತಗೊಂಡು ಕೊಡ್ತಾ ಇದ್ರು, ಈಗ ಎಲ್ಲಾರ ಮನೆಗಳಲ್ಲೂ ಬೊಕ್ಕೆ ಕೊಡೋ ಸಂಪ್ರದಾಯ ಬಂದ್ಬಿಟ್ಟಿದೆ, ಆಮೇಲೆ ಫಂಕ್ಷನ್ ಮುಗಿದ್ಮೇಲೆ ಅದನ್ನೆಲ್ಲ ತಗೊಂಡೋಗಿ ಕಸದ ತೊಟ್ಟಿಗೆ ಹಾಕ್ತಾರೆ, ಅದಕ್ಕೆ ಮಾವ ಈ ರೀತಿ ಹಣ್ಗಳ ಬೊಕ್ಕೆ ಕೊಟ್ರೆ ಯಾರು ಎತ್ ಬಿಸಾಕೋದಿಲ್ಲ ಅಲ್ವಾ ಅಂತ ಮೀನಾ ಹೇಳ್ಬೇಕಾದ್ರೆ, ಪರವಾಗಿಲ್ಲಮ್ಮ, ಒಂದ್ ವಸ್ತು ವೇಸ್ಟ್ ಆಗ್ಬಾರ್ದು ಅಂತ ನೀನ್ ಐಡಿಯಾ ಮಾಡ್ದಲ್ಲ, ಇದು ತುಂಬಾ ಒಳ್ಳೆ ವಿಷಯ ಕಣಮ್ಮ ಅಂತ ರಂಗನಾಥ್ ಅವರು ಹೇಳ್ಬೇಕಾದ್ರೆ, ಯಾಕೆ ಎಲ್ರು ಇವಾಗ ಒಬ್ರನ್ ಬಿಟ್ರೆ ಒಬ್ರು ಎಲ್ರು ಅವಳೆಲ್ಲ ಹೋಗ್ಲಿ ಅಟ್ಟಿ ಕೆರಿಸ್ತಾ ಇರೋದು, ಏನೋ ಮಾರ್ಕೆಟ್ ಅಲ್ಲಿ ಈ ಹಣ್ಗಳನ್ನೆಲ್ಲ ಗುಡ್ಡೆ ಹಾಕ್ಬಿಟ್ಟು ಮಾರ್ದಂಗ್ ಅನಿಸ್ತಾ ಇದೆ, ಏನೋ ಫಂಕ್ಷನ್ ಅಂದ್ರೆ ಹೂ ಕಟ್ಟಿ ಕೊಡೋದ್ರಲ್ಲಿ ಏನೋ ಚೆನ್ನಾಗಿರುತ್ತೆ ಅನ್ಬೋದು, ಅದನ್ ಬಿಟ್ಟು ಈ ರೀತಿ ಎಲ್ಲ ಹೂಗಳನ್ನ ಬುಟ್ಟಿಲ್ ತುಂಬಿಸಿ ಕೊಡಕ್ಕಾಗತ್ತಾ ಅಂತ ಶಾಂತಿ ಹೀಯಾಳಿಸಿ ಮಾತಾಡ್ಬೇಕಾದ್ರೆ, ಅತ್ತೆ, ತುಂಬಾ ಜನ ಚಾಕ್ಲೇಟ್ಸ್ ಬಿಸ್ಕೆಟ್ನೆಲ್ಲ ಬೊಕ್ಕೆ ಮಾಡಿ ಕೊಡ್ತಾ ಇದಾರೆ, ಅದೆಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ, ಈ ರೀತಿ ಹಣ್ಗಳನ್ನ ಕೊಟ್ರೆ ಅದು ವೇಸ್ಟು ಆಗೋದಿಲ್ಲ, ಆರೋಗ್ಯಕ್ಕೂ ಒಳ್ಳೇದು ಅಂತ ಮೀನಾ ಹೇಳ್ಬೇಕಾದ್ರೆ, ಸೂಪರ್ ಮೀನಮರಿ, ವೆಲ್ ಸೆಡ್, ಖರ್ಚು ಮಾಡೋ ದುಡ್ಡು ವೇಸ್ಟ್ ಆಗೋದಿಲ್ಲ. ಮತ್ತೆ ಮೀನಮರಿ, ನಾನ್ ಶುರು ಮಾಡ್ತಿದ್ದೀನಲ್ಲ ರೆಸ್ಟೋರೆಂಟ್, ಅಲ್ಲಿ ಈ ಬೊಕ್ಕೆಗಳನ್ನ ಡಿಸ್ಪ್ಲೇ ಇಡ್ತೀನಿ, ಅಲ್ಲಿ ಬರೋರೆಲ್ರು ಇದನ್ನ ನೋಡಿ ಆರ್ಡರ್ ಕೊಡ್ತಾರೆ ಅಂತ ಶ್ರುತಿ ಹೇಳ್ಬೇಕಾದ್ರೆ, ತುಂಬಾ ಥ್ಯಾಂಕ್ಸ್ ಶ್ರುತಿ ಅಂತ ಮೀನಾ ಹೇಳ್ತಿರ್ತಾಳೆ. ಏನಮ್ಮ ಮೀನಾ, ನೀನು ನೋಡ್ತಾ ಇರು, ಮುಂದಿನ ದಿನಗಳಲ್ಲಿ ನೀನ್ ದೊಡ್ಡ ಬಿಸ್ನೆಸ್ ವುಮೆನ್ ಆಗ್ತೀಯಮ್ಮ ಅಂತ ರಂಗನಾಥ್ ಅವರು ಹೇಳ್ಬೇಕಾದ್ರೆ, ಸೂರ್ಯ ಮೀನಾ ಇಬ್ರು ಖುಷಿ ಪಡ್ತಿರ್ತಾರೆ. ಅಪ್ಪ, ಈ ತರ ಎಲ್ಲಾ ಹಣ್ಣುಗಳನ್ನ ಬೊಕ್ಕೆ ಮಾಡ್ಕೊಟ್ರಲ್ಲ ಬಿಸ್ನೆಸ್ ಮ್ಯಾನ್ ಆಗೋದಿಲ್ಲ, ಹಣ್ಣಂಗಡಿ ಬೇಕಾದ್ರೆ ಇಟ್ಕೋಬಹುದು ಅಂತ ಹೇಳಿ ಮನೋಜ ನಗ್ಬೇಕಾದ್ರೆ ಅದರಿಂದ ಸೂರ್ಯನ್ಗೆ ಕೋಪ ಬರುತ್ತೆ. ನೋಡಪ್ಪ, ಇದಕ್ಕೆಲ್ಲ ಓದಿರ್ಬೇಕಪ್ಪ, ಸುಮ್ನೆ ಈ ಹೂ ಕಟ್ಟೋರೆಲ್ಲ ಬಿಸ್ನೆಸ್ ವುಮನ್ ಆಗ್ಬಿಡಕ್ಕಾಗತ್ತಾ ಅಂತ ಮನೋಜ ಹೇಳ್ಬೇಕಾದ್ರೆ, ಅಲ್ಲಪ್ಪ, ಈ ಓದ್ಗೂ ಬಿಸ್ನೆಸ್ಗೂ ಏನಪ್ಪಯ್ಯ ಸಂಬಂಧ? ಎಷ್ಟೋ ಜನ ಶ್ರೀಮಂತರು ಓದ್ದೇ ಇದ್ರೂನು ತಮ್ಮ ಬುದ್ಧಿವಂತಿಕೆಯಿಂದ ಸಾಧನೆ ಮಾಡಿದ್ದಾರೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಹೌದಪ್ಪ ಸೂರ್ಯ, ನ್ಯಾಯ, ನೀತಿ, ಸತ್ಯ, ಧರ್ಮ ನಿನ್ ಕೈಲಿ ಕೆಲ್ಸ ಇದೆಲ್ಲ ಇತ್ತು ಅಂದ್ರೆ ಓದಿರೋನಾದ್ರೂ ಆಗಿರ್ಬೋದು ಅಥವಾ ಓದ್ದಿರೋರಾದ್ರೂ ಆಗಿರ್ಬೋದು, ಯಾರ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಕಣಪ್ಪ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಕರೆಕ್ಟ್ ಆಗಿ ಹೇಳಿದ್ರಿ ಮಾವ, ಇಡೀ ವರ್ಲ್ಡ್ ಅಲ್ಲಿ ಶ್ರೀಮಂತರ ಲಿಸ್ಟ್ ಅಲ್ಲಿ ತುಂಬಾ ಜನ ಓದಿರೋರೇ ಇದಾರೆ ಗೊತ್ತಾ ಅಂತ ಶ್ರುತಿ ಹೇಳಿದಾಗ, ನೋಡು ಶ್ರುತಿ, ಆ ಲಿಸ್ಟ್ ಅಲ್ಲಿ ಓದಿರೋರು ಒಬ್ರು ಇಬ್ರು ಇರ್ಬೋದೇನೋ, ಬಟ್ ಓದಿ ಶ್ರೀಮಂತರಾಗಿರೋರೇ ತುಂಬಾ ಜನ ಅಲ್ವಾ ಇರೋದು ಅಂತ ರೋಹಿಣಿ ಹೇಳ್ತಾಳೆ. ಅಪ್ಪ, ನೀವ್ ಹೇಳದ್ ನೋಡಿದ್ರೆ ಯಾರು ಓದೋ ಅವಶ್ಯಕತೆನೇ ಇಲ್ಲ ಅನ್ನೋ ರೀತಿ ಮಾತಾಡ್ತಾ ಇದ್ದೀರಾ ಅಂತ ಮನೋಜ ಹೇಳಿದಾಗ, ಲೋ ಪೆಂಗ್ಯ, ಅಪ್ಪಯ್ಯ ಹೇಳಿದ್ದು ಹಂಗಲ್ಲ, ಓದ್ಗೂ ಬುದ್ಧಿವಂತಿಗೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇರೋದು, ಬುದ್ಧಿವಂತಿಕೆ ಇದ್ರೆ ಸಾಕು, ಓದೇ ಬೇರೆ ಬುದ್ಧಿವಂತಿಕೆನೇ ಬೇರೆ, ಸೊ ಬುದ್ಧಿ ಇದ್ರೆ ಸಾಕು, ಜೀವನದಲ್ಲಿ ಮುಂದಕ್ ಬರ್ತೀಯಾ ಅಂತ ಅಪ್ಪಯ್ಯ ಹೇಳ್ತಾ ಇರೋದು ಅಲ್ವಾ ಅಪ್ಪಯ್ಯ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಹೌದು ಕಣಪ್ಪ, ಏ ಮನೋಜ, ವಿದ್ಯೆ ಅನ್ನೋದು ಅವಶ್ಯಕತೆ ಕಣೋ, ಆದ್ರೆ ಓದ್ದೇ ಇರೋರೆಲ್ಲ ಮುಂದಕ್ ಬರೋದಿಲ್ಲ ಅನ್ನೋ ನಿನ್ನ ಮುಟ್ಟಾಳ್ತನಕ್ಕೆ ಏನ್ ಹೇಳ್ಬೇಕಪ್ಪ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ನೋಡು ಮೀನಾ, ಅಪ್ಪಯ್ಯ ನೀನಿನ್ನ ದೊಡ್ಡ ಬಿಸ್ನೆಸ್ ವುಮೆನ್ ಆಗ್ತೀಯ ಅಂತ ಹೇಳಿದಾರೆ, ಅಪ್ಪಯ್ಯ ಹೇಳಿದ್ಮೇಲೆ ಮುಗ್ದಾಯ್ತು, ಅವ್ರ ಏನೇ ಹೇಳಿದ್ರು ಅದು ಸತ್ಯ ಆಗತ್ತೆ.
ಅವ್ರ ಆಶೀರ್ವಾದ ತಗೊಳಮ್ಮ. ಈ ಪ್ರಪಂಚದಲ್ಲಿ ನಿನಗೆ ಅದಕ್ ಬಿಟ್ರೆ ಬೇರೆ ಏನು ಬೇಕಾಗಿಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ ಶಾಂತಿಗೆ ಕೋಪ ಬರ್ತಿರತ್ತೆ. ಮಾವ, ಹೊಸದಾಗಿ ಬಿಸ್ನೆಸ್ ಶುರು ಮಾಡ್ತಾ ಇದ್ದೀನಿ, ನಾನ್ ಇವಾಗ ಚೆನ್ನಾಗಿದ್ದೀನಿ ಅಂತಂದ್ರೆ ಅದಕ್ ಕಾರಣನೇ ನೀವು. ನನ್ನನ್ನ ಆಶೀರ್ವಾದ ಮಾಡಿ ಮಾವ ಅಂತ ಮೀನಾ ಹೋಗಿ ರಂಗನಾಥ್ ಹತ್ರ ಆಶೀರ್ವಾದ ತಗೋತಾಳೆ. ಚೆನ್ನಾಗಿರಮ್ಮ, ಜೀವನದಲ್ಲಿ ಇನ್ನೂ ಹೆಚ್ಚಿನಾಗಿ ಸಾಧನೆ ಮಾಡು ಅಂತ ರಂಗನಾಥ್ ಅವರು ಆಶೀರ್ವಾದ ಮಾಡ್ಬೇಕಾದ್ರೆ ಇದನ್ನೆಲ್ಲಾ ನೋಡಿ ರೋಹಿಣಿಗೆ ಬೇಜಾರಾಗ್ತಿರತ್ತೆ. ಈ ಮನೇಲಿ ಮೊದ್ಲು ನಾನು ಎಲ್ರಿಗೂ ತುಂಬಾ ಬೇಕಾಗಿದ್ದೋಳು, ಇವಾಗ ಯಾರಿಗೂ ಬೇಡವಾದ್ನಲ್ಲ. ಹೇಗಾದ್ರೂ ಮಾಡಿ ಮೀನಾಗ್ ಬಂದಿರೋ ಒಳ್ಳೆ ಹೆಸರಿನ ತರಾನೇ ನಾನು ಏನಾದ್ರೂ ಮಾಡಿ ಹೆಸರು ತಗೋಬೇಕಲ್ಲ ಅಂತ ರೋಹಿಣಿ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಶ್ರುತಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಂತಹ ಮೀನಾ ಫ್ರೂಟ್ ಬೊಕ್ಕೆ ಎಲ್ಲಾ ಕಡೆ ಫೇಮಸ್ ಆಗಿ ಅದರಿಂದ ಅವಳಿಗೆ ಮೊದಲನೇ ಆರ್ಡರ್ ಬರುತ್ತೆ. ಅದನ್ನ ಕೇಳಿ ಮೀನಿಂಗೆ ಖುಷಿ ಆಗತ್ತೆ. ಹಾಗೆ ಅವಳಿಗೆ ಅವರು ಅಮೌಂಟ್ ನು ಸೆಂಡ್ ಮಾಡಿ ನಮ್ಗೆ 2 ಬೊಕ್ಕೆ ಬೇಕು, ಕಳಿಸ್ಕೊಡಿ, ಅಡ್ರೆಸ್ ನು ಕಳಿಸಿದೀವಿ ಅಂತ ಹೇಳಿದಾಗ ಅದನ್ನ ಕೇಳಿ ಮೀನಿಂಗೆ ಖುಷಿಯಾಗಿ ಈ ವಿಷಯನ ಮನೆಯವ್ರ ಹತ್ರ ಎಲ್ಲ ಹೇಳ್ತಾಳೆ. ಅಲ್ಲರಿ, ಇವಾಗ ತಾನೇ ಫೋಟೋ ಹೊಡೆದಾಕಿದ್ದು, ಅಷ್ಟ್ ಜಲ್ದಿ ಆರ್ಡರ್ ಬಂದ್ಬಿಡ್ತಾ ಅಂತ ಶಾಂತಿ ಆಶ್ಚರ್ಯದಿಂದ ಕೇಳ್ಬೇಕಾದ್ರೆ, ಹೌದು ಅತ್ತೆ, ನಾನೇ ಮೀನಾ ಮರಿ ಮಾಡಿರೋ ಬೊಕ್ಕೆ ಫೋಟೋ ಎಲ್ಲ ತೆಗ್ದು ನಾನು ಅಪ್ಲೋಡ್ ಮಾಡಿದ್ದೆ, ಅದ್ರಲ್ಲಿ ಅವ್ರ ನಂಬರ್ ಹಾಕಿದ್ದೆ, ಅದಕ್ಕೆ ಅದನ್ನ ನೋಡಿ ಕಾಲ್ ಮಾಡಿದಾರೆ ಅವರು ಅಂತ ಶ್ರುತಿ ಹೇಳ್ಬೇಕಾದ್ರೆ, ಇವಳು ಮಾಡಿರೋ ಐಡಿಯಕ್ಕೆಲ್ಲ ತಗೊಳಕ್ಕೆ ದುಡ್ಡಿರೋರು ಯಾರೋ ಸಿಕ್ಕಿದಾರೆ ಅಂತ ಶಾಂತಿ ಹೀಯಾಳಿಸ್ತಿರ್ತಾಳೆ. ಹೌದು ಕಣೆ, ಒಳ್ಳೆಯವ್ರು ಮಾಡೋ ಒಳ್ಳೆ ಕೆಲ್ಸಕ್ಕೆ ಯಾವಾಗ್ಲೂ ಸಪೋರ್ಟ್ ಮಾಡೋದಕ್ಕೆ ಆ ದೇವ್ರು ಯಾರನ್ನಾದ್ರೂ ಕಳಿಸ್ತಾನೆ. ಎಲ್ರಿಗೂ ನಿನ್ನಂತ ಕಂತ್ರಿ ಬುದ್ಧಿನೇ ಇರೋದಿಲ್ಲ ಅಂತ ರಂಗನಾಥ್ ಅವರು ಶಾಂತಿಗೆ ಬೈತಾರೆ. ಈ ಕಡೆ ಮೀನಂಗು ಇನ್ನು 2-3 ಆರ್ಡರ್ಗಳು ಬರುತ್ತೆ. ಅದನ್ನ ತಗೊಂಡೋಗಿ ಅವಳೆ ಡೈರೆಕ್ಟ್ ಆಗಿ ಡೆಲಿವರಿ ಕೊಟ್ಟು ಬರ್ಬೇಕಾದ್ರೆ ರೋಡಲ್ಲಿ ಕನಕ ಮತ್ತೆ ಅರುಣ್ ಸಿಗ್ತಾರೆ. ಮೀನನ್ನ ನೋಡ್ತಿದ್ದಂಗೆ ಅವರು ಗಾಡಿ ನಿಲ್ಸ್ ಬಂದು ಮೀನನ ಹತ್ರ ಮಾತಾಡ್ತಾ ಏನಕ್ಕ ಈ ಕಡೆಗ್ ಬಂದೆ ಅಂತ ಕನಕ ಕೇಳ್ಬೇಕಾದ್ರೆ, ಒಂದು ಫ್ರೂಟ್ ಬೊಕ್ಕೆ ಡೆಲಿವರಿ ಇತ್ತು ಕಣೆ, ಅದನ್ನ ಕೊಡಕ್ ಬಂದೆ ಅಂತ ಮೀನಾ ಹೇಳ್ತಾಳೆ. ಹೌದಕ್ಕ, ನಾವು ಪೋಸ್ಟ್ ನೋಡಿದ್ವಿ, ಹೊಸದಾಗಿ ಶುರು ಮಾಡ್ಕೊಂಡಿದಿರಕ್ಕ ಬಿಸ್ನೆಸ್, ಆಲ್ ದಿ ಬೆಸ್ಟ್ ಅಂತ ಕನಕ ಹೇಳ್ಬೇಕಾದ್ರೆ, ಹೌದು ಮೀನಾ ಅವ್ರೆ, ನೀವು ಮಾಡ್ತಿರೋ ಬಿಸ್ನೆಸ್ ತುಂಬಾ ಚೆನ್ನಾಗಿದೆ, ನಿಮ್ ಗಂಡಂಗಿಂತ ನೀವು ಆದಷ್ಟು ಬೇಗ ಬಿಸ್ನೆಸ್ ಅಲ್ಲಿ ಒಳ್ಳೆ ಲೆವೆಲ್ ಬರ್ತೀರಾ ಅಂತ ಅರುಣ್ ಹೇಳ್ತಾನೆ. ಅದನ್ನ ಕೇಳಿ ಮೀನಿಂಗೆ ಬೇಜಾರಾಗತ್ತೆ. ಮಾಮೂಲಿ ಡ್ರೈವರ್ ಆಗಿರೋದ್ರಿಂದ ಉದ್ಧಾರ ಆಗೋದಕ್ಕಾಗತ್ತಾ? ಅದ್ರಲ್ಲಿ ಮುಂದುವರಿಯೋದು ಸಾಧ್ಯ ಇಲ್ಲ. ಇವತ್ 4 ಜನಕ್ಕೆ ಟ್ರಿಪ್ ಕರ್ಕೊಂಡ್ ಹೋದ್ರೆ ನಾಳೆ ಒಂದ್ 8 ಜನನ ಹಾಕೊಂಡ್ ಟ್ರಿಪ್ ಕರ್ಕೊಂಡ್ ಹೋಗ್ತಾರೆ ಅಷ್ಟೇನೆ. ಅದಕ್ಕೂ ಮೀರಿ ಈ ಬಿಸ್ನೆಸ್ ಅಲ್ಲಿ ಏನ್ ಮುಂದುವರಿಯಕ್ಕಾಗತ್ತೆ ಹೇಳಿ ಅಂತ ಎಲ್ಲ ಹೇಳ್ಕೊಂಡು ಅರುಣ್ ಸೂರ್ಯನ ಹೀಯಾಳ್ಸಿ ಮಾತಾಡ್ಬೇಕಾದ್ರೆ ಅದನ್ನ ಕೇಳಿ ಮೀನಿಂಗೆ ಕೋಪ ಬರುತ್ತೆ. ಹೌದು, ನಿಮ್ ಬಿಸ್ನೆಸ್ ಅಲ್ಲಿ ಒಳ್ಳೆ ಡೆವಲಪ್ಮೆಂಟ್ ಇದೆ, ಸುಮ್ನೆ ಸೂರ್ಯ ಯಾಕೆ ಕಾರ್ ನೋಡ್ಸ್ಕೊಂಡಿರ್ಬೇಕು? ಹೇಗಿದ್ರು ಜನ ಅವ್ರನ್ನ ಡ್ರೈವರ್ ಅಂತ ತಾನೇ ನೋಡೋದು, ಜೊತೆಲಿ ಕೂರಿಸ್ಕೊಂಡು ಊಟ ಸಹ ಕೊಡ್ಸೋದಿಲ್ಲ. ಏನೋ ಕರ್ಕೊಂಡ್ ಬಂದಿದೀವಲ್ಲ ಅಂತ ಬಂದ್ ಊಟ ಮಾಡಪ್ಪ ಅಂತ ಟ್ರಿಪ್ ಬಂದಿರೋರು ಹೇಳ್ತಾರೆ. ಪಾಪ ಡ್ರೈವರ್ಗಳ ಜೀವನ ಎಲ್ಲ ಇಷ್ಟೇ ಅಲ್ವಾ? ಸುಮ್ನೆ ನೀವು ಅವ್ರ ಹತ್ರ ಮಾತಾಡಿ ಅವ್ರನ್ನು ನಿಮ್ ಬಿಸ್ನೆಸ್ಗೆ ಕರ್ಕೊಂಡ್ಬಿಡಿ ಅಂತ ಅರುಣ್ ಹೇಳಿದಾಗ, ನೋಡಿ, ಡ್ರೈವರ್ ಅಂತ ಹೇಳಿದ ತಕ್ಷಣ ಹೀಯಾಳಿಸಿ ಮಾತಾಡ್ಬೇಡಿ. ಆದಷ್ಟು ಬೇಗ ಅವ್ರು ಇನ್ನು ಕಾರ್ಗಳನ್ನ ತಗೊಂಡು ದೊಡ್ಡ ಟ್ರಾವೆಲ್ ಏಜೆನ್ಸಿನೇ ಮಾಡ್ತಾರೆ. ನೋಡ್ತಾ ಇರಿ, ಯಾವ್ದೇ ಕೆಲ್ಸ ಇದ್ರೂ ಅದ್ರಲ್ಲಿ ಸಾಧನೆ ಮಾಡ್ಬೋದು. ಅದು ನಾವೊಬ್ಬ ಮನುಷ್ಯನ ನೋಡೋ ದೃಷ್ಟಿಲಿರುತ್ತೆ. ಕನಕ, ನಾನ್ ಬರ್ತೀನಿ, ನನ್ ಬೇರೆ ಕಡೆ ಡೆಲಿವರಿ ಕೊಡೋದಿದೆ ಅಂತ ಹೇಳಿ ಮೀನಾ ಕೋಪದಿಂದ ಅಲ್ಲಿಂದ ಹೊರಟೋಗ್ತಾಳೆ. ಕನಕ ಅರುಣ್ಗೆ ಬೈತಾಳೆ, ಅಲ್ಲ, ನಮ್ಮಕ್ಕ ಇವಾಗ ತಾನೇ ಬಿಸ್ನೆಸ್ ಶುರು ಮಾಡಿದಾಳೆ, ನಮ್ ಭಾವ ಏನು ಕಡಿಮೆ ಅಂತ ನೀವ್ ಮಾತಾಡ್ಬೇಡಿ ಅವ್ರ ಬಗ್ಗೆ ಅಂತ ಕನಕ ಹೇಳ್ಬೇಕಾದ್ರೆ, ಅಯ್ಯೋ ಹಾಗಲ್ಲ ಕನಕ, ನಾನು ಆ ರೀತಿ ಎಲ್ಲ ಹೇಳಿದ್ದು, ನಾನ್ ಹೇಳಿದೆಲ್ಲ ನಿಜ ತಾನೆ, ನೀನೇ ಯೋಚನೆ ಮಾಡು, ಅವ್ರು ಒಳ್ಳೇದಕ್ಕೋಸ್ಕರ ತಾನೆ ನಾನ್ ಹೇಳಿದ್ದು ಅಂತ ಅರುಣ್ ಹೇಳ್ಬೇಕಾದ್ರೆ, ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ನಡೀರಿ ಸುಮ್ನೆ ಅಂತ ಹೇಳಿ ಕನಕ ಅರುಣ್ನ ಕರ್ಕೊಂಡ್ ಅಲ್ಲಿಂದ ಹೋಗ್ತಾಳೆ. ಹೇಗೋ ಸೂರ್ಯನ್ ಬಗ್ಗೆ ಅವಮಾನ ಆಗೋ ರೀತಿ ಮಾತಾಡದ್ನಲ್ಲ, ಅಷ್ಟು ಸಾಕು ಅಂತ ಅರುಣ್ ಖುಷಿ ಪಡ್ತಿರ್ತಾನೆ. ಈ ಕಡೆ ಮೀನಾ ಮನೇಲಿ ಕುತ್ಕೊಂಡು ದುಡ್ಡು ಎಣಿಸ್ಬೇಕಾದ್ರೆ ಅಷ್ಟರಲ್ಲಿ ಸೂರ್ಯ ಇಲ್ಲಿಗೆ ಬರ್ತಾನೆ. ಏನಮ್ಮ ಮೀನಾ, ಏನ್ ಮಾಡ್ತಿದ್ಯಾ ಅಂತ ಸೂರ್ಯ ಕೇಳಿದಾಗ, ನಾವು ರೂಮ್ ಕಟ್ಬೇಕಲ್ಲ, ಅದಕ್ಕೋಸ್ಕರ ದುಡ್ಡು ಎಷ್ಟಿದೆ ಅಂತ ಲೆಕ್ಕ ಹಾಕ್ತಿದೀನಿ ಅಂತ ಮೀನಾ ಹೇಳ್ಬೇಕಾದ್ರೆ, ಆದ್ರೂ ಚಿಂತೆನೆ ಬೇಡ ಇರು ಅಂತ ಹೇಳಿ ಸೂರ್ಯ ಆನ್ಲೈನ್ ಇಂದ ತರ್ಸಿರೋ ಅಂತ ಹುಂಡಿನ ತೋರಿಸ್ತಾನೆ. ಏನ್ರಿ ಇದು, ಯಾಕಿದು ಅಂತ ಕೇಳ್ಬೇಕಾದ್ರೆ ಮೀನಾ, ನೋಡಮ್ಮ, ಇದು ಹುಂಡಿ, ಇದ್ರಲ್ಲಿ ನೀನು ಎಷ್ಟೆಷ್ಟು ದುಡ್ಡು ಹಾಕ್ತೀಯೋ ಅಷ್ಟು ಮಾರ್ಕ್ ಮಾಡ್ಬಿಟ್ಟು ಹಾಕಿದ್ರೆ ಸಾಕು, ಲಾಸ್ಟ್ಗೆ ಎಣಿಸಿದ್ರೆ ಇಷ್ಟೇ ದುಡ್ಡು ಅಂತ ನಮಗ್ ಗೊತ್ತಾಗೋಗ್ಬಿಡತ್ತೆ, ಆ ತರದ್ದು ಅಂತ ಸೂರ್ಯ ಹೇಳಿದಾಗ, ಹೌದಾ, ಸರಿ ಆಯ್ತು ರೀ, ತಗೊಳ್ಳಿ, ಈ ದುಡ್ಡನ್ನ ನೀವೇ ಹುಂಡಿಗೆ ಹಾಕಿ ಅಂತ ಮೀನಾ ಅವ್ನ್ ಕೈಗೆ ದುಡ್ಡನ್ನ ಕೊಡ್ತಾಳೆ. ನಾನ್ ಯಾಕಮ್ಮ, ನೀನೇ ಹಾಕು ಅಂತ ಸೂರ್ಯ ಹೇಳ್ಬೇಕಾದ್ರೆ, ನಿಮ್ ಕೈಯಾರೆ ನೀವೇ ಹುಂಡಿಗೆ ಹಾಕ್ರಿ ಅಂತ ಮೀನಾ ಹೇಳ್ತಾಳೆ. ಅಲ್ಲ ಮೀನಮ್ಮ, ನೀನ್ ತಾನೇ ಕಷ್ಟಪಟ್ಟು ಸಂಪಾದನೆ ಮಾಡಿರೋದು, ನೀನೇ ಹುಂಡಿಲ್ ಹಾಕು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಇಲ್ಲ ರೀ, ನಿಮ್ ಕೈ ತುಂಬಾ ಅದೃಷ್ಟದ ಕೈ ರೀ, ನೀವೇ ಹಾಕಿ ಅಂತ ಮೀನಾ ಹೇಳ್ತಾಳೆ. ಯಾರ್ದು, ನನ್ ಕೈ ಅದೃಷ್ಟದ ಕೈ ಅಂತ ನೀನೇ ಹೇಳ್ಕೋಬೇಕು ಅಂತ ಸೂರ್ಯ ಹೇಳ್ಬೇಕಾದ್ರೆ, ರೀ, ಅದು ನಿಜನೇ ರೀ, ನಾನ್ ಹೇಳ್ದೆ ಹೋದ್ರು ಅದೇ ಸತ್ಯ, ನಿಮ್ ಕೈಯಾರೆ
ಈ ಹುಂಡಿಗೆ ದುಡ್ಡು ಹಾಕಿ ಅಂತ ಮೀನಾ ಸೂರ್ಯನ್ ಕೈಗೆ ದುಡ್ಡನ್ನ ಕೊಡ್ತಾಳೆ. ಏನೋ ಹೇಳ್ತೀಯ ಬಿಡಮ್ಮ, ಆಯ್ತು ಹಾಕ್ತೀನಿ ಅಂತ ಹೇಳಿ ಸೂರ್ಯ ಮೀನಾ ಕೊಟ್ಟಿರೋ ದುಡ್ಡು ಜೊತೆಗೆ ಅವನು ಸ್ವಲ್ಪ ದುಡ್ಡನ್ನ ಸೇರ್ಸಿ ಆ ಹುಂಡಿಗೆ ಹಾಕ್ತಾನೆ. ರೀ, ಈ ಸಲಿನಾದ್ರೂ ನಾವ್ ಸರಿಯಾಗಿ ದುಡ್ಡು ಸೇರ್ಸಿ ರೂಮ್ ಕಟ್ಬಿಡ್ಬೇಕು ಅಂತ ಮೀನಾ ಹೇಳ್ದಾಗ, ಹೌದಮ್ಮ ಹಾಗೆ ಆಗತ್ತೆ, ನೆಕ್ಸ್ಟ್ ವರ್ಷ ನಾವು ನಮ್ ರೂಮ್ ಅಲ್ಲಿ ಕುತ್ಕೊಂಡು ಮಾತಾಡ್ತಿರ್ತೀವಿ, ನೋಡ್ತಾ ಇರು ಅಂತ ಹೇಳಿ ಸೂರ್ಯ ಮೀನನ್ನ ಹಿಡ್ಕೊಂಡ್ ಖುಷಿ ಪಡ್ಬೇಕಾದ್ರೆ ಅಷ್ಟ್ರಲ್ಲಿ ಅಲ್ಲಿಗೆ ಶಾಂತಿ ಬಂದು, ಏನ್ ನಡೀತಾ ಇದೆ ಇಲ್ಲಿ? ಚೀಚಿ ಚಿಚಿ, ಮನೇಲಿ ಯಾರು ಇಲ್ಲ ಅಂತ ಹಾಡ್ ಹಗ್ಲೆ ಈ ರೀತಿ ಡೋರ್ ಓಪನ್ ಮಾಡಿ ಈ ರೀತಿ ಅಯ್ಯೋ ಹೇಳಕ್ಕೆ ಆಗ್ತಿಲ್ಲ ಅಂತ ಶಾಂತಿ ಹೇಳ್ಬೇಕಾದ್ರೆ, ಸಕ್ರೆ ಕಂಡಕ್ಟರ್ ಯಾರಾದ್ರೂ ಇದ್ರೆ ಹೋಗ್ ತೋರ್ಸ್ಕೊಳ್ಳಿ ಅಂತ ಸೂರ್ಯ ಹೇಳ್ತಾನೆ. ನಾನ್ ಯಾಕೋ ಕಂಡಕ್ಟರ್ ಹತ್ರ ಹೋಗ್ಬೇಕು ಅಂತ ಶಾಂತಿ ಕೇಳ್ದಾಗ, ಮನೇಲಿ ಯಾರು ಇಲ್ಲ ಅಂತ ಕೇಳಿದ್ರಲ್ಲ, ನಾನು ಮತ್ತೆ ಮೀನಮ್ಮ ಇಲ್ವಾ ಅಂತ ಸೂರ್ಯ ಹೇಳ್ತಾನೆ. ಏಯ್, ನಾನ್ ಕೇಳಿದ್ದು ಬೇರೆ ಯಾರು ಇಲ್ವಾ ಅಂತ. ರೇ, ಬನ್ರಿ ಇಲ್ಲಿ. ಏ ಮನೋಜ, ಏ ರವಿ, ಶ್ರುತಿ, ಎಲ್ರು ಎಲ್ಲಿದ್ದೀರಾ? ಬೇಗ ಬನ್ರಿ ಇಲ್ಲಿ ಅಂತ ಶಾಂತಿ ಕರಿತಿದ್ದಂಗೆ ಯಾಕೆ ಇವಳು ಈ ರೀತಿ ಕಿರ್ಸ್ತಾ ಇದಾಳ ಅಂತ ಎಲ್ರು ಅಲ್ಲಿಗ್ ಬರ್ತಾರೆ. ಏನೇ ಶಾಂತಿ, ಎಲ್ರನ್ನು ಕರಿತಾ ಇದ್ಯಾ? ಏನಮ್ಮ ನಿಂದು ಗೋಳು ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ನಾನ್ ಕರೆದ್ರೆ ನಿಮ್ಗೆ ಗೋಳು ಅನ್ಸುತ್ತೆ ಅಲ್ಲ ಅಂತ ಶಾಂತಿ ಹೇಳ್ತಾಳೆ. ಅದು ಅಲ್ಲ ಕಣೆ, ನೀನು ಕಾರಣ ಇಲ್ದೆ ಯಾರನ್ನು ಕರೆಯೋದಿಲ್ವಲ್ಲ, ಅದಕ್ಕೆ ಕೇಳ್ದೆ ಅಂತ ರಂಗನಾಥ್ ಅವ್ರು ಹೇಳಿದಾಗ, ಕಾರಣ ಇದೆ ರೀ, ಹೇಳ್ತೀನಿ ಕೇಳಿ, ಬನ್ನಿ ಎಲ್ರು ಕುತ್ಕೋ ಬನ್ನಿ. ಏ ಬನ್ರ, ಎಲ್ರು ಕುತ್ಕೊಳ್ರೋ ಅಂತ ಹೇಳಿ ಶಾಂತಿ ನಾಳೆ ಎಲ್ರು ಕಸ್ತೂರಿ ಮನೆಗ್ ಬನ್ನಿ ಅಂತ ಹೇಳ್ತಾಳೆ. ಏನ್ ದಿಢೀರ್ ಅಂತ ಕಸ್ತೂರಿ ಮನೆ ಕರೀತಾ ಇದಾರಲ್ಲ ಅಂತ ರಂಗನಾಥ್ ಅವರು ನೋಡ್ಬೇಕಾದ್ರೆ, ಯಾಕತ್ತೆ ಎಲ್ರಿಗೂ ಯೋಗ ಹೇಳ್ಕೊಡ್ತೀರಾ ಅಂತ ಶ್ರುತಿ ಕೇಳ್ತಾಳೆ. ಅಯ್ಯೋ, ಅದಕ್ಕೆಲ್ಲ ನೀವೆಲ್ ಬರ್ತೀರಾ ಹೇಳಿ, ಇದು ಬೇರೆ ವಿಷಯ ಅಂತ ಶಾಂತಿ ಹೇಳಿದಾಗ, ಏನ್ ವಿಷಯ ಅಮ್ಮ? ಕಸ್ತೂರಿ ಆಂಟಿ ಮನೇಲಿ ಏನಾದ್ರು ಫಂಕ್ಷನ್ ಅಂತ ಮನೋಜ ಕೇಳ್ತಾನೆ. ಅವಳಿರೋದೇ ಒಂಟಿಯಾಗಿ, ಅವಳು ಯಾಕೋ ಫಂಕ್ಷನ್ ಮಾಡ್ತಾಳೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಮತ್ ಯಾಕೆ ಕರಿತಾ ಇದೀಯಾ ಎಲ್ರಿನು ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಎಲ್ರು ಬಂದು ರಕ್ತ ಕೊಡಿ ಅಂತ ಶಾಂತಿ ಹೇಳ್ತಿದ್ದಂಗೆ ಅದನ್ನ ಕೇಳಿ ಮನೆಯವರೆಲ್ರು ಶಾಕ್ ಆಗ್ತಾರೆ. ಮನೋಜ ರಕ್ತ ಅಂತ ಕೇಳ್ತಿದ್ದಂಗೆ ಭಯ ಪಡೋದಕ್ಕೆ ಶುರು ಮಾಡ್ತಾನೆ. ಏನು, ರಕ್ತ ಬೇಕಾ ಅಂತ ಸೂರ್ಯ ಆಶ್ಚರ್ಯದಿಂದ ಕೇಳ್ತಾನೆ. ಅತ್ತೆ, ನೀವೇನಾದ್ರೂ ವ್ಯಾಂಪೈರ್ ಆಗಿ ಬದ್ಲಾಗ್ಬಿಟ್ರಾ ಅಂತ ಶ್ರುತಿ ಕೇಳಿದಾಗ, ಏನ ಅಂಪೇರ್ ಇರೋದು ಕ್ರಿಕೆಟ್ ಅಲ್ಲಿ ತಾನೆ ಅಂತ ಸೂರ್ಯ ಕೇಳ್ತಾನೆ. ಲೇ ಸೂರ್ಯ, ವ್ಯಾಂಪೈರ್ ಅಂದ್ರೆ ಈ ರಕ್ತ ಕಾಟೇರಿ ಅಂತಾರಲ್ಲ ಆ ತರ ಕಣೋ ಅಂತ ರವಿ ಹೇಳ್ತಾನೆ. ಅಯ್ಯೋಯ್ಯೋ ಅಪ್ಪಯ್ಯ, ಸಕ್ರೆ ರಕ್ತ ಕಾಟೇರಿ ಆಗ್ಬಿಟ್ಟಾರಂತಪ್ಪಯ್ಯ, ಹುಷಾರಪ್ಪಯ್ಯ, ಪಕ್ಕದಲ್ಲಿ ಕೂತಿದ್ಯಾ, ಎಗ್ದಿ ಕಡೆ ಬಾ 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 ಅಂತ ಸೂರ್ಯ ಹೇಳ್ತಿರ್ತಾನೆ. ಏ ಶಾಂತಿ, ಏನ್ ಹೇಳ್ತಿದ್ಯಾ ಸರಿಯಾಗಿ ಹೇಳು ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ನಾಳೆ ಕಸ್ತೂರಿ ಮನೇಲಿ ರಕ್ತದಾನ ಶಿಬಿರನ ಇಟ್ಕೊಂಡಿದೀನಿ ಅಂತ ಶಾಂತಿ ಹೇಳ್ತಿದ್ದಂಗೆ ಮನೆಯವ್ರೆಲ್ರಿಗೂ ಶಾಕ್ ಆಗತ್ತೆ. ಬ್ಲಡ್ ಕೊಡೋದಕ್ಕೆ ಯಾರ್ಯಾರಿಗೆ ಇಷ್ಟ ಇದೆಯೋ ಅವ್ರೆಲ್ರು ಬರ್ಬೇಕು. ಎಲ್ರು ಕೊಟ್ರೆ ಇನ್ನೂ ಒಳ್ಳೇದೆ. ಮೊದಲನೇ ಸಲಿ ನಾನು ಇದನ್ನ ಮಾಡ್ತಾ ಇದೀನಿ. ನಮ್ಮನೆಯಿಂದ ಎಲ್ರು ಬಂದ್ರೆ ತಾನೇ ನನಗೂ ಒಂದು ಪ್ರೆಸ್ಟೀಜು, ಗೌರವ ಎಲ್ಲ ಸಿಗೋದು ಅಂತ ಶಾಂತಿ ಹೇಳಿದಾಗ, ಅಮ್ಮ ನನ್ ಬರೋಕ್ಕಾಗೋದಿಲ್ಲಮ್ಮ, ನನ್ ಬಾಡಿಲಿ ಬ್ಲಡ್ ತುಂಬಾ ಕಮ್ಮಿ ಇದೆ ಅಂತ ಮನೋಜ ಹೇಳ್ತಾನೆ. ಲವ್ ಪೆಂಗ್ಯ, ನಿನಗೆ ಬರೀ ಬುದ್ಧಿ ಕಮ್ಮಿ ಇದೆ ಅನ್ಕೊಂಡಿದ್ದೆ, ಈಗ ಬ್ಲಡ್ ಕಮ್ಮಿ ಆಗೋಯ್ತಾ ಅಂತ ಸೂರ್ಯ ಕೇಳ್ಬೇಕಾದ್ರೆ ಮನೆಯವರೆಲ್ರು ನಗ್ತಿರ್ತಾರೆ. ಲವ್, ಹಿಮೋಗ್ಲೋಬಿನ್ ಕೌಂಟ್ ಕಡಿಮೆ ಇದೆ ಅಂತ ಹೇಳಿದಾರೆ ಕಣೋ ನನ್ಗೆ ಡಾಕ್ಟ್ರು ಅಂತ ಮನೋಜ ಹೇಳಿದಾಗ, ಏನು ಗುಲಾಬ್ ಜಾಮೂನು ಕಮ್ಮಿ ಆಗಿದ್ಯಾ ಅಂತ ಸೂರ್ಯ ಕೇಳ್ತಾನೆ. ಲೇ ಸೂರ್ಯ, ಹಿಮೋಗ್ಲೋಬಿನ್ ಅಂತಂದ್ರೆ ಬ್ಲಡ್ ಸೆಲ್ಸ್ ಅಲ್ಲಿ ಇರುವಂತ ಒಂದು ಕಣ ಅಂತ ರವಿ ಹೇಳ್ತಾನೆ. ಓ ಹಂಗ, ಇವನ್ ಕೊಡೋದು ವೇಸ್ಟೆ, ನಾನ್ ಕೊಡ್ತೀನಿ ಸಕ್ರೆ ಅಂತ ಸೂರ್ಯ ಹೇಳ್ತಾನೆ. ಲೋ ಸೂರ್ಯ, ನೀನ್ ಕುಡಿಯೋ ರೇಂಜ್ಗೆ ನಿನ್ ಬಾಡಿಲಿ ಬ್ಲಡ್ ಅಲ್ಲ ಬರೀ ಎಣ್ಣೆನೆ ಓಡ್ತಾ ಇರತ್ತೆ ಕಣೋ ಅಂತ ಮನೋಜ ಹೀಯಾಳ್ಸಿ ಮಾತಾಡ್ಬೇಕಾದ್ರೆ ಮೀನಿಂಗೆ ಕೋಪ ಬರುತ್ತೆ. ಅವ್ರೇನು ಅಷ್ಟು ಮಟ್ಟಿಗೆ ಕುಡಿಯೋ ಅಂತ ಕುಡ್ಕ ಅಲ್ಲ, ಈ ರೀತಿ ಎಲ್ಲ ಮಾತಾಡ್ಬೇಡಿ ಅಂತ ಮೀನಾ ಹೇಳ್ತಾಳೆ. ಸೂರ್ಯ ಅವರು ಮನೋಜನ್ ಬಗ್ಗೆ ಹೀಯಾಳಿಸ್ಬೇಕಾದ್ರೆ ನೀವ್ ಸೈಲೆಂಟ್ ಆಗಿದ್ರಿ ತಾನೆ, ಇವಾಗ ಯಾಕೆ ನಿಮಗ್ ಕೋಪ ಬರುತ್ತೆ ಅಂತ ರೋಹಿಣಿ ಕೇಳ್ತಾಳೆ. ಅಯ್ಯ ಬಿಡು ಮೀನಮ್ಮ, ಕುಡಿದ್ರೆ 48 ಗಂಟೆಗಳ ಮಾತ್ರ ರಕ್ತ ಕೊಡಬಾರ್ದು ಅಂತ ಹೇಳಿರೋದು, ಅದಾದ್ಮೇಲೆ ಕೊಡ್ಬೋದು. ನಾನು ತುಂಬಾ ಜನಕ್ಕೆ ಬ್ಲಡ್ ಕೊಟ್ಟಿದೀನಿ ಅಪ್ಪ, ನಾನ್ ಬ್ಲಡ್ ಕೊಡ್ತೀನಪ್ಪ ಅಂತ ಸೂರ್ಯ ಹೇಳ್ದಾಗ, ಮಾವ ನಾನು ಕೊಡ್ತೀನಿ ಅಂತ ಮೀನಾ ಹೇಳ್ತಾಳೆ. ಆಗ ರವಿ ಮತ್ತೆ ಶ್ರುತಿ ಕೂಡ ನಾವು ಬ್ಲಡ್ ಕೊಡ್ತೀವಿ ಅಂತ ಒಪ್ಕೋತಾರೆ. ಸರಿ ಆಯ್ತು ಅಂತ ಹೇಳಿ ಶಾಂತಿ ಖುಷಿಯಿಂದ ಅಲ್ಲಿಂದ ಎದ್ದು ಹೋಗ್ತಾಳೆ. ಈ ಕಡೆ ಶಾಂತಿ ಹೇಳ್ದಂಗೆ ಕಸ್ತೂರಿ ಅವ್ರ ಮನೆಯಲ್ಲಿ ಬ್ಲಡ್ ಕೊಡೋದಕ್ಕೆ ಕ್ಯಾಂಪೇನ್ ಅರೇಂಜ್ ಮಾಡಿರ್ತಾರೆ. ಅದಕ್ಕೆ ಮನೆಯವರೆಲ್ಲರೂ ರೆಡಿಯಾಗಿ ಕಸ್ತೂರಿ ಮನೆಗೆ ಹೋಗ್ತಾರೆ. ಶಾಂತಿ ಅರೇಂಜ್ ಮಾಡಿರೋದನ್ನೆಲ್ಲ ನೋಡ್ಕೊಂಡು ಖುಷಿ ಪಡ್ಬೇಕಾದ್ರೆ ಮನೆಯವರೆಲ್ಲರೂ ಯಾಕೆ ಇವ್ರು ಇಷ್ಟೊಂದು ಖುಷಿಯಾಗಿದ್ದಾರೆ ಅಂತ ಬಗ್ಗಿ ನೋಡ್ತಾ ಇರ್ತಾರೆ. ಕಸ್ತೂರಿ ಬಾರೆ ಇಲ್ಲಿ, ನಾನ್ ಹೇಳಿದ್ನಲ್ಲ ಪ್ರೆಸ್ ಅವ್ರನ್ನೆಲ್ಲ ಕರ್ಸು ಅಂತ, ಕರ್ಸಿದೀನಿ ಅಂತ ಶಾಂತಿ ಕೇಳಿದಾಗ, ಹೌದು ಕಣೆ, ಸೋಷಿಯಲ್ ಮೀಡಿಯಾದಲ್ಲಿ ಒಬ್ರು ಚಾನೆಲ್ ಇಟ್ಕೊಂಡಿದ್ದಾರೆ, ಅವ್ರಿಗೆ ಫೋನ್ ಮಾಡಿ ಹೇಳಿದೀನಿ, ಅವರು ಆನ್ ದ ವೇ ಬರ್ತಾ ಇದಾರೆ ಕಣೆ ಅಂತ ಕಸ್ತೂರಿ ಅವರು ಹೇಳ್ತಾರೆ. ಅದನ್ನ ಕೇಳಿ ಶಾಂತಿಗೆ ಖುಷಿ ಆಗತ್ತೆ. ಮನೆಯವರೆಲ್ಲರೂ ಆಶ್ಚರ್ಯದಿಂದ ನೋಡ್ಬೇಕಾದ್ರೆ ಅಷ್ಟ್ರಲ್ಲಾಗ್ಲೇ ಅದನ್ನ ರೆಕಾರ್ಡ್ ಮಾಡೋದಿಕ್ಕೆ ಅಂತ ಮೀಡಿಯಾ ಇಂದ ಎಲ್ಲ 1-2-3 ಜನ ಬರ್ತಾರೆ. ಶಾಂತಿ ಅವರು ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂತ ಅವ್ರನ್ನ ಹೊಗಳಾಡಿ ಪ್ರೆಸ್ ಅವರೆಲ್ಲ ಮಾತಾಡ್ಬೇಕಾದ್ರೆ, ಶಾಂತಿ ಇದನ್ನೆಲ್ಲ ಅರೇಂಜ್ ಮಾಡಿರೋದು ನಾನೇ ಅಲ್ವಾ, ಅದಕ್ಕೆ ನಾನೇ ಮೊದ್ಲು ರಕ್ತ ಕೊಡ್ತೀನಿ ಅಂತ ಅವಳೇ ಫಸ್ಟ್ ಹೋಗಿ ಬ್ಲಡ್ ಕೊಡೋದಕ್ಕೆ ಅಂತ ಹೋಗ್ತಾಳೆ. ಅಪ್ಪಯ್ಯ, ಒಂದ್ ಮಾತ್ ಕೇಳ್ತೀನಿ, ಈಗ ಒಬ್ರು ಇನ್ನೊಬ್ರಿಗೆ ಬ್ಲಡ್ ಕೊಟ್ರೆ ಅವ್ರ ತರನೇ ಬುದ್ಧಿ ಅವ್ರಿಗೂ ಹೊರಟೋಗುತ್ತಾ ಅಪ್ಪಯ್ಯ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಯಾಕಪ್ಪ ಈ ರೀತಿ ಕೇಳ್ತಿದ್ಯಾ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಹಂಗಲ್ಲ ಅಪ್ಪಯ್ಯ, ಇವಾಗ ಸಕ್ರೆ ಬ್ಲಡ್ ಕೊಡ್ತಾವ್ರೆ ಅಂತಂದ್ರೆ ಅವ್ರ ಬ್ಲಡ್ ಯಾರಾದ್ರೂ ತಗೊಂಡ್ರೆ
ಅವ್ರಿಗೂ ಸಕ್ಕರೆ ಬುದ್ಧಿನೇ ಬಂದ್ಬಿಡುತ್ತಾ? ಪಾಪ ಅಲ್ವೇನಪ್ಪಯ್ಯ ಅವರು ಅಂತ ಸೂರ್ಯ ಹೇಳ್ತಾನೆ. ನೋಡಪ್ಪ, ರಕ್ತ ಕೊಡೋದ್ರಿಂದ ಅದ್ರಲ್ಲಿ ಏನು ಬೇರೆ ಚೇಂಜಸ್ ಆಗೋದಿಲ್ಲಪ್ಪ. ಗ್ರೂಪ್ ಮಾತ್ರ ಚೇಂಜ್ ಇರುತ್ತೆ ಅಷ್ಟೇ ಒಬ್ರಿಂದ ಒಬ್ರಿಗೆ. ಅದನ್ನೆಲ್ಲ ಬಿಟ್ಟು ಗುಣಗಳೆಲ್ಲ ಚೇಂಜ್ ಆಗಲ್ಲ ಬಿಡಪ್ಪ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅದರಿಂದ ಸೂರ್ಯಂಗೆ ಸಮಾಧಾನ ಆಗತ್ತೆ. ಮೀನಮರಿ ಅತ್ತಿ ಮಾತಾಡಿದ್ರೆ ನಮ್ಗೆ BP ಜಾಸ್ತಿ ಆಗತ್ತೆ ಆ ತರ ಮಾತಾಡ್ತಾರೆ ಅವರು. ಆದ್ರೆ ಇವಾಗ ನೋಡಿದ್ರೆ ಅವರೇ ಬ್ಲಡ್ ಡೊನೇಟ್ ಮಾಡ್ತಿದಾರಲ್ಲ. ಆದ್ರೆ ಇದು ಅತ್ತೆ ಲೈಫ್ ಅಲ್ಲಿ ಹೊಸ ಚಾಪ್ಟರ್ ತರ ಅನ್ನಿಸ್ತಿದೆ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಅಯ್ಯೋ ಹೋಗು ಶ್ರುತಿ, ಇತ್ತೀಚೆಗೆ ಅವ್ರು ಏನ್ ಮಾಡ್ತಾರೋ ಏನು ಒಂದು ಅರ್ಥ ಆಗ್ತಾ ಇಲ್ಲ. ಆದ್ರೆ ಒಂದಂತೂ ಗ್ಯಾರಂಟಿ, ಸಮಥಿಂಗ್ ಫಿಶಿ ಅಂತ ಮೀನಾ ಹೇಳ್ದಾಗ, ಎಸ್ ಸಮಥಿಂಗ್ ಫಿಶಿ ಅಂತ ಶ್ರುತಿ ಕೂಡ ಹೇಳ್ತಾಳೆ. ಶಾಂತಿ ಬ್ಲಡ್ ಕೊಟ್ ಬಂದ್ಮೇಲೆ ಮನೋಜನ್ಗೆ ಹೋಗು ಅಂತ ಹೇಳಿದಾಗ ಮನೋಜ ನಾನ್ ಹೋಗಲ್ಲ ಅಂತ ಭಯದಿಂದ ಒದ್ದಾಡ್ತಿರ್ತಾನೆ. ಆಗ ಸೂರ್ಯ, ರವಿ ಮತ್ತೆ ರೋಹಿಣಿ 3 ಜನ ಬಲವಂತವಾಗಿ ಮನೋಜನಿಂದ ಬ್ಲಡ್ ನ ಡೊನೇಟ್ ಮಾಡಿಸ್ತಾರೆ. ಹಾಗೆ ಶಾಂತಿ ಎಲ್ರ ಮುಂದೆ ನಗ್ನಗ್ತಾ ಮೆಲ್ಲಗೆ ಕಸ್ತೂರಿ ಮನೆ ಒಳಗಡೆ ಹೋಗಿ ಸೋಫಾ ಮೇಲೆ ಕುತ್ಕೊಂಡು ತುಂಬಾ ನೋವಾಗ್ತಿದೆ, ತುಂಬಾ ಸುಸ್ತಾಗ್ತಿದೆ ಅಂತ ಒದ್ದಾಡ್ತಿರ್ತಾಳೆ. ಇದನ್ನ ಮನೆಯವರೆಲ್ರು ಬಂದು ನೋಡಿ ಶಾಕ್ ಅಲ್ಲೇ ಹಾಗೆ ನಿಂತಿರ್ತಾರೆ. ಅಷ್ಟ್ರಲ್ಲಿ ಕಸ್ತೂರಿ ಅವರಲ್ಲಿ ಬಂದು, ಏ ಶಾಂತಿ ಏನೇ ಇದು, ಬಾರಿ ಬಾರಿ ನೀನ್ ಫೋಟೋ ಬೇರೆ ತೆಗಿಬೇಕು ಬಾರಿ ಅಂತ ಹೇಳಿ ಶಾಂತಿನ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಸಡನ್ ಆಗಿ ನೋವು ಅಂತ ಒದ್ದಾಡ್ತಿದ್ ಶಾಂತಿ ಮುಖನ ಚೇಂಜ್ ಮಾಡ್ಕೊಂಡು ಆಗ್ಲೇ ನಗೋದಕ್ಕೆ ಶುರು ಮಾಡ್ತಾಳೆ. ಇವಳು ಮಾಡ್ತಿರೋ ಆಕ್ಟಿಂಗ್ಗೆ ಮನೆಯವರೆಲ್ರು ಶಾಕ್ ಅಲ್ಲೇ ನೋಡ್ತಿರ್ತಾರೆ. ಆಗ ಸೋಷಿಯಲ್ ಮೀಡಿಯಾದಿಂದ ಚಾನಲ್ ಇಟ್ಕೊಂಡಿರೋರು ಶಾಂತಿ ಹತ್ರ ಬಂದು, ಮೇಡಮ್ ಈ ತರ ಸೋಷಿಯಲ್ ಸರ್ವಿಸ್ ಎಲ್ಲ ಯಾವಾಗಿಂದ ಶುರು ಮಾಡ್ಕೊಂಡ್ರಿ ಅಂತ ಕೇಳ್ಬೇಕಾದ್ರೆ, ಅಲ್ಲಮ್ಮ ಯಾವಾಗ ನಗೋದನ್ನ ಕಲ್ತ್ರಿ ಅಂತ ಕೇಳಿದ್ರೆ ಅದನ್ನ ನಾವ್ ಹೇಳಕ್ಕಾಗತ್ತಾ? ಅದೇ ತರನೇ ಒಳ್ಳೇದನ್ನೆಲ್ಲ ನಾನು ಬುದ್ಧಿ ಬಂದಾಗಿಂದಾನೇ ಮಾಡ್ತಾ ಇದ್ದೀನಿ ಅಂತ ಶಾಂತಿ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಸೂರ್ಯ ಬಾಯಿ ಬಿಟ್ಟಂಗೆ ನೋಡ್ತಿರ್ತಾನೆ. ಅಪ್ಪ, ನಾವ್ ಬ್ಲಡ್ ಕೊಡೋ ಅವಶ್ಯಕತೆನೇ ಇಲ್ಲ ಅಪ್ಪಯ್ಯ. ಸಕ್ಕರೆ ಹೇಳೋ ಮಾತಿನ ಕೇಳ್ತಾ ಇದ್ರೆ ಬಾಡಿಲಿರೋ ಬ್ಲಡ್ ಎಲ್ಲ ಕಿವಿಯಿಂದ ಆಚೆಗ್ ಬರ್ತಾ ಇತ್ ಕಣಪ್ಪ ಅಂತ ಸೂರ್ಯ ಶಾಕ್ ಅಲ್ಲಿ ಹೇಳ್ಬೇಕಾದ್ರೆ, ಇರಪ್ಪ ಇನ್ನು ಏನಾಗುತ್ತೆ ನೋಡೋಣ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ನಮ್ಮಪ್ಪ ಯಾವಾಗ್ಲೂ ಚಿಕ್ಕ ವಯಸ್ಸಲ್ಲಿ ನನ್ಗೆ ತಿಂಡಿ ತೆಕ್ಕೊಡ್ತಾ ಇದ್ರು. ಒಂದ್ ನಾಯಿ ನನ್ನನ್ನ ಯಾವಾಗ್ಲೂ ನೋಡ್ತಾ ಇತ್ತು. ಅದಕ್ಕೆ ತಕ್ಷಣ ನಾನು ಆ ನಾಯಿಗೆ ನನ್ ಕೈಯಲ್ಲಿರೋ ತಿಂಡಿನ ಕೊಟ್ಬಿಟ್ಟೆ ಅಂತ ಶಾಂತಿ ಹೇಳಿದಾಗ ಅದನ್ನ ಕೇಳಿ ಸೂರ್ಯನ್ಗೆ ಶಾಕ್ ಆಗತ್ತೆ. ಅವಾಗ್ಲೇ ನಮ್ಮಪ್ಪ ಹೇಳಿದ್ರು, ನಿನ್ಗೆ ದಾನ ಧರ್ಮ ಮಾಡೋ ಗುಣ ಇದೆಯಾ ಕಣಮ್ಮ, ನೀನ್ ಮುಂದೆ ಹೋಗ್ತಾ ಹೋಗ್ತಾ ತುಂಬಾ ದಾನ ಧರ್ಮ ಮಾಡೋಳಾಗ್ತೀಯಾ ಅಂತ ಹೇಳ್ತಿದ್ರು ಅಂತ ಶಾಂತಿ ಹೇಳಿದಾಗ, ಸದ್ಯ ಇದನ್ನೆಲ್ಲ ಕೇಳೋದಿಕ್ಕೆ ಪುಣ್ಯಾತ್ಮ ನಮ್ ಮಾವ ಇಲ್ಲ ಅಂತ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ಹೌದು ಅಪ್ಪಯ್ಯ, ನೋಡಪ್ಪಯ್ಯ ಅವ್ರು ಎಲ್ರಿಗೂ ಹೆಂಗೆ ಕಿವಿಗೆ ಹೂವ ಇಡ್ತಾ ಇದಾರೆ ಸಕ್ಕರೆ ಅಂತ ಸೂರ್ಯ ಹೇಳ್ತಾನೆ. ಏ ರವಿ, ಇದನ್ನೆಲ್ಲ ನಿಮ್ಮಮ್ಮ ಓನಾಗಿ ಯೋಚನೆ ಮಾಡ್ತಿದಾರ ಅಥವಾ ಯಾರಾದ್ರೂ ಬರೆದ್ಕೊಟ್ಟು ಮಾತಾಡಿಸ್ತಿದಾರೋ ಅಂತ ಶ್ರುತಿ ಕೇಳ್ಬೇಕಾದ್ರೆ, ಗೊತ್ತಿಲ್ಲ ಕಣ, ಆದ್ರೂ ನಮ್ಮಮ್ಮ ಚೆನ್ನಾಗಿ ಮಾತಾಡ್ತಿದ್ದಾರೆ ಅಂತ ರವಿ ಹೇಳ್ತಾನೆ. ಅಲ್ಲ ಮೇಡಮ್, ಇತ್ತೀಚೆಗೆ ಈ ಸೋಷಿಯಲ್ ಸರ್ವಿಸ್ ಅಂತ ಜಾಸ್ತಿ ಗಂಡ್ಮಕ್ಳೆ ಮಾಡ್ತಾರೆ. ಒಂದ್ ಹೆಣ್ಣಾಗಿ ನೀವ್ ಈ ರೀತಿ ಮಾಡ್ತಿರೋದು ತುಂಬಾನೇ ಗ್ರೇಟ್ ಅಲ್ವಾ ಅಂತ ಆ ರಿಪೋರ್ಟರ್ ಕೇಳ್ಬೇಕಾದ್ರೆ, ನಮ್ಮಲ್ಲಿ ಹೆಣ್ಮಕ್ಳು ಏನಾದ್ರೂ ಒಳ್ಳೇದ್ ಮಾಡಿದ್ರೆ ಅದನ್ನ ತಪ್ಕೊಂಡ್ ಹಿಡಿಯೋದಿಕ್ಕೆ ತುಂಬಾ ಜನ ಇರ್ತಾರೆ. ಆದ್ರೆ ನಾನು ಇಷ್ಟ್ರ ಮಟ್ಟಿಗೆ ಸಮಾಜ ಸೇವೆ ಮಾಡೋದಿಕ್ಕೆ ಕಾರಣ ನನ್ ಗಂಡ ಅಂತ ಶಾಂತಿ ಹೇಳ್ಬೇಕಾದ್ರೆ ರಂಗನಾಥ್ ಅವರು ಎದೆ ಮೇಲೆ ಕೈ ಹಿಡ್ಕೊಂಡು ಸೂರ್ಯನ್ ಮೇಲೆ ಬಿದ್ದೋಗ್ತಾರೆ. ಅಷ್ಟ್ರ ಮಟ್ಟಿಗೆ ಶಾಂತಿ ಮಾತು ಅವ್ರಿಗೆ ಶಾಕ್ ಕೊಟ್ಟಿರುತ್ತೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.